ಬದನೆಕಾಯಿ, ಕ್ಯಾರೆಟ್, ಶೇಂಗಾ ಗೊಜ್ಜು ರೆಡಿ. ಡೈರೆಕ್ಟಾಗೆ ಮಾಡ್ತೀನಿ ಈ ಥರ. ಸ್ವಲ್ಪ ನೀರು ಇನ್ನೊಂಚೂರು ಹಿಂಗಿದ್ರೆ ಆಯಿತು, ಅಥವಾ ನೀರಾಗಿದ್ರೂ ತೊಂದರೆ ಇಲ್ಲ. ಸೊ ತುಂಬ ದಿನದಿಂದ ಸಬ್ಬಕ್ಕಿ ಇತ್ತು, ನೆನೆಸಿರ್ಲಿಲ್ಲ. ಏನು ಹೇಳ್ತೀವಿ, ಸಾಬುದಾನಿ ಅಂತ ಹೇಳ್ತೀವಲ್ವಾ. ತುಂಬಾ ದಿವಸದಿಂದ ಸಾಬುದಾನಿ ಇತ್ತು ಮನೆಯಲ್ಲಿ, ಅದರದ್ದು ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಹೆಸರು ಕಾಳು ನೆನ್ಸಕ್ ಹೇಳಿದ್ನಲ್ಲ, ಅದ್ ನೆನ್ಸಿದ್ದಾರೆ. ಹೆಸರು ಕಾಳು ಜೊತೆಗೆ ಮಲ್ಟಿಗ್ರೇನ್ ಹಿಟ್ಟು. ಅದಕ್ಕೆ ಒಂಥರ ಯಾಕೋ ಬೇಜಾರು ಅನ್ಸ್ಬಿಡ್ತಾ ಇದೆ ನನ್ಗಂತೂ 2 days ಇಂದ. ಫೈನಲಿ ರೆಡಿ ಮಾಡ್ಕೊಂಡೆ. ಸೊ ಮನೇಲಿ ಯಾರು ಇದ್ರೆ ಕುಕ್ ಮಾಡ್ಬಿಡ್ಬೋದು, ಒಬ್ರಿಗೆ ಕುಕ್ ಮಾಡ್ಕೊಳ್ಳೋದಂದ್ರೆ ಒಗ್ಗಟ್ಟಲ್ಲಿ ಬಲ ಅಂತ ಹೇಳ್ತೀವಲ್ಲ. ಬಟ್ ನನ್ನ ಲೈಫಲ್ಲಿ ಹೆಂಗೆ ಅಂದ್ರೆ, ನನ್ನ ಲೈಫಲ್ಲಿ ನಂದೇ ಒಂಥರ ಡಿಫ್ರೆಂಟ್ ಆಕ್ಚುಲಿ. ಯಾರನ್ನೆಲ್ಲ ನೋಡ್ತಾ ಬರ್ತಾ ಇದೀನಿ, ಎಲ್ರು ಕೂಡ ನನ್ನ ಜೀವನದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ರಿಗಿನ್ನ ಡಿಫ್ರೆಂಟ್ ಇದೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಏಪ್ರಿಲ್ 22 ವೆನ್ಸ್ಡೇ. ಸೊ ಇವತ್ತು ಕೂಡ ಬೆಳಗ್ಗೆ ಕರೆಂಟ್ ಹೋಗಿತ್ತು ಸುಮಾರು ಹೊತ್ತು. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ವರ್ಕೌಟ್ ಆಗಿದೆ. ಸೊ ನಮಗೂ ವರ್ಕೌಟ್ ಮಾಡಿಸಿ ಆಗಿದೆ. ಸ್ವಲ್ಪ ಡಂಬಲ್ಸ್ ಎಲ್ಲ ಮಾಡಿಸಿ, ವೆಯ್ಟ್ ಲಿಫ್ಟಿಂಗ್ ಅಂದರೆ 1 kg. ಸೊ ಸ್ವಲ್ಪ ಲೈಟ್ ಆಗಿ ಶುರು ಮಾಡ್ಬೇಕು, ಒಂದೇ ಸತಿ ಹೆವಿ ಭಾರ ಎತ್ತಬಾರ್ದು. ಅಂದ್ರೆ ಅವರ ಏಜ್ಗೆ ತಕ್ಕ ಹಾಗೆ, ಅವರ ಹೆಲ್ತ್ ಕಂಡೀಷನ್ಗೆ ತಕ್ಕ ಹಾಗೆ ಮಾಡಿಸ್ತಾ ಇರುವಂತದ್ದು. ಸೊ ವರ್ಕೌಟ್ ಮುಗೀತು, ಫ್ರೆಶ್ ಅಪ್ ಆಗಿ ಆಯ್ತು. ಜೊತೆಗೆ ಇವತ್ತು ಬೆಳಿಗ್ಗೆ ಚಿಯಾ ಸೀಡ್ಸ್ ತಗೊಂಡೆ, ಒಂದು ನೆನೆಸಿರೋ ಖರ್ಜೂರ ತಗೊಂಡೆ, ಸ್ವಲ್ಪ ಒಂದು 5 ಆಲ್ಮಂಡ್ಸ್ ತಗೊಂಡೆ. ಹೀಗೆ ನನ್ನ ದಿನ ಶುರು ಆಗಿದೆ. ಸೊ ಅಮ್ಮ ಕೂಡ ಏನೇನು ನೆನೆಸಿದ್ದಾರೆ ಅನ್ನೋದೆಲ್ಲ ಸ್ವಲ್ಪ ಕಳಿಸಿದ್ರು ನನ್ಗೆ ಇವತ್ತು. ನಾನೇನ್ ಹೇಳಿದ್ದೆ ಅದನ್ನೇ ನೆನೆಸಿದ್ದಾರೆ. ಸೊ ನಾನು ಸ್ವಲ್ಪ ಮನೆಯಲ್ಲಿ ಇರೋದೆಲ್ಲ ಐಟಮ್ಗಳು ಖಾಲಿ ಆಗ್ಲಿ ಅಂತ ಹೇಳಿ ಬೇರೆ ಏನು ಶಾಪಿಂಗ್ ಮಾಡಿಲ್ಲ ಇನ್ನ. ಓಕೆನಾ? ಯಾಕಂದ್ರೆ ತುಂಬಾ ದಿವಸದಿಂದ ಸಾಬುದಾನಿ ಇತ್ತು ಮನೆಯಲ್ಲಿ, ಅದರದ್ದು ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ನೈಟ್ ಒಂದು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಸಿಂಪಲ್ ಆಗಿ. ಏನು ಕೊತ್ತಂಬರಿ ಸೊಪ್ಪೆಲ್ಲ ಏನು ಹಾಕಿರ್ಲಿಲ್ಲ, ಸುಮ್ಮನೆ ಈರುಳ್ಳಿ, ಟೊಮೆಟೊ, ಕಡಲೆ ಬೀಜ ಎಲ್ಲ ಹಾಕಿ ಮಾಡಿದ್ದೆ, ಕ್ಯಾರೆಟ್ ಎಲ್ಲ ಹಾಕಿ. ಸೊ ಅದೊಂದು ಆ್ಯಡ್ ಮಾಡ್ತೀನಿ ವಿಡಿಯೋನಲ್ಲಿ. ಜೊತೆಗೆ ಇವಾಗ ಪಿಕಲ್ ಮಾಡಬೇಕು. ಸೊ ನೋಡೋಣ, ಇದೇ ವಿಡಿಯೋಲಿ ಆದರೆ ಆ್ಯಡ್ ಮಾಡ್ತೀನಿ, ಇಲ್ಲ ಸಪ್ರೇಟಾಗಿ ಅದು ಮಾಡ್ತೀನಿ. ಈಗ ಗಂಜಿ ಅಕ್ಕಿ ಅಂದರೆ ರೆಡ್ ರೈಸ್, ಅದನ್ನು ನೆನೆಸಿರೋದಿದೆ. ಇನ್ನೇನೇ ಮಾಡಬೇಕಿತ್ತು, ಒಂದಿನ ಫುಲ್ಲು ನೆನೆದಿದೆ ಅದು ಚೆನ್ನಾಗಿ. ಅದನ್ನು ಇವಾಗ ಬೇಯೋಕ್ಕಿಡಬೇಕು. ಅದರಿಂದ ಹಾಗೆ ಪುಂಡಿ ಕೂಡ ಮಾಡ್ಬೋದು. ನಾನು ಅನ್ನನೇ ಮಾಡ್ಕೊಳ್ತೀನಿ. ಸೊ ಉಪ್ಪಿನಕಾಯಿ ಮಾಡೋ ಕೆಲಸ ಇದೆ, ಅನ್ನ ಮಾಡೋ ಕೆಲಸ ಇದೆ. ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ವಿಡಿಯೋ ಮಾಡೋ ಕೆಲಸ ಇದೆ. ಹೀಗೆ ನನ್ನ ದಿನ ಶುರು ಆಗ್ತಾ ಇದೆ. ಸ್ವಲ್ಪ ಮಳೆ ಬಂದಿದೆ ಇಲ್ಲಿ ಉಡುಪಿಯಲ್ಲಿ ಲೈಟಾಗಿ. ಏನಂತ ಏನು ಮಳೆ ಅಲ್ಲ, ಸ್ವಲ್ಪ ಅಷ್ಟೇ. ಕರೆಂಟ್ ಅಂತೂ ಹೋಗಿ ಬರೋದಾಗ್ತಾ ಇದೆ. ಸೆಕೆ ಮಾತ್ರ ಇದ್ದೇ ಇದೆ ಸಿಕ್ಕಾಪಟ್ಟೆ. ಸೊ ಈ ರೀತಿ ನನ್ನ ಡೇ ಶುರು ಆಗ್ತಾ ಇದೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಸೊ ನೀವು ಯಾರಾದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಜೊತೆಗೆ ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ಅಂತ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಯೂಸ್ಫುಲ್ ಟಿಪ್ಸ್ ಇರುತ್ತೆ, ಹೆಲ್ತ್ ರಿಲೇಟೆಡ್ ಟಿಪ್ಸ್ಗಳು ಇರುತ್ತೆ. ಓಕೆನಾ? ಇದರಲ್ಲಿ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ತುಂಬಾ ದಿನದಿಂದ ಸಬ್ಬಕ್ಕಿ ಇತ್ತು, ನೆನೆಸಿರ್ಲಿಲ್ಲ. ಏನ್ ಹೇಳ್ತೀವಿ, ಸಾಬುದಾನಿ ಅಂತ ಹೇಳ್ತೀವಲ್ವಾ. ಸೊ ಇದ್ರದ್ದು ಏನು ರೆಸಿಪಿ ಮಾಡಿರ್ಲಿಲ್ಲ, ತುಂಬಾ ದಿನದಿಂದ ಇತ್ತು. ಹಾಗಾಗಿ ಸ್ವಲ್ಪ ಇವಾಗ ಚೆನ್ನಾಗಿ ತೊಳೆದು ನೆನೆಸಿ ಸುಮಾರು 1.5 hour ಆಗ್ತಾ ಬರ್ತಾ ಇದೆ. ಸೊ ಚೆನ್ನಾಗಿ ಇದು ನೋಡಿ, ಹೀಗೆ ಮುಟ್ಟಿದ್ರೆ ಚೆನ್ನಾಗಿ ನೆಂದಿದೆ. ಬ್ರೇಕ್ ಆದ್ರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಸೊ ಇದನ್ನ ಉಪಯೋಗಿಸ್ಕೊಂಡು ಇವಾಗ ಜಸ್ಟ್ ಒಂದು ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಹಾಕಿ ಉಪ್ಪಿಟ್ಟು ತರ ಮಾಡ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಇರೋದೆಲ್ಲ ಖಾಲಿ ಆಗ್ಲಿ ಅಂತ ನಾನು ಇನ್ನು ಏನು ಶಾಪಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ಗ್ಯಾಸ್ ಬೇರೆ ಇಷ್ಟು ದಿವಸ ಇರ್ಲಿಲ್ಲ ಅಲ್ವಾ, ಏನೇನಿದೆ ಮನೇಲಿ ಸ್ವಲ್ಪ ಎಲ್ಲ ಖರ್ಚಾಗ್ಲಿ ಅಂತ ಹೇಳಿ. ಸೊ ಇದನ್ನೇ ಮಾಡೋಣ ಅಂತ ಮಾಡ್ತಾ ಇದೀನಿ. ಇವಾಗ ಸಾಬುದಾನಿ ಉಪ್ಪಿಟ್ಟು ಮಾಡೋಕ್ಕೆ ನಾನಿಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಸಣ್ಣದು, ಒಂದು ಸ್ವಲ್ಪ ಟೊಮೆಟೊ ಚಿಕ್ಕದು, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ, ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಕಾಯ್ತಾ ಇದ್ದಾಗನೆ ಸ್ವಲ್ಪ ಸಾಸಿವೆ, ನಾನಿಲ್ಲಿ ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಬಳಸ್ತಾ ಇದೀನಿ, ಸಿಡಿತಾ ಇದೆ. ಇಲ್ಲಿ ಕರಿಬೇವು, ಹಸಿಮೆಣಸು, ಈರುಳ್ಳಿ ಒಟ್ಟಿಗೆ ಹಾಕ್ತಾ ಇದ್ದೀನಿ.
ಕಡಲೆ ಬೀಜ ಹಾಕೋದೇ ಮರ್ತೋಯ್ತು, ಸೈಡಲ್ಲೇ ಹಾಕೋದು ಅಂತ ಇಲ್ಲೇ ಹಾಕ್ತೀನಿ, ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾ ಇರಲಿಲ್ಲ ನಾನು, ಬಟ್ ಮರ್ತೋಯ್ತು ಇವತ್ತು. ಆ ಥರ ಆದಾಗ ಸ್ವಲ್ಪ ಈರುಳ್ಳಿ ಎಲ್ಲ ಸೈಡ್ಗೆ ಹಾಕೊಂಡ್ಬಿಟ್ರೆ ಈ ಕಡೆ ನಾವು ಕಡಲೆಕಾಯಿ ಬೀಜ ಹುರ್ಕೋಬೋದು. ಏನು ಮಾಡೋಕ್ಕಾಗಲ್ಲ, ಒಂದ್ಸತಿ ಆಗುತ್ತೆ. ಸೊ ಯಾವಾಗಲೂ ಪರ್ಫೆಕ್ಟಾಗಿ ಏನು ಇರಬೇಕಂತ ಏನಿಲ್ಲ. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಮಿಕ್ಸ್ ಮಾಡಿ. ಇಲ್ಲಿ ಫುಲ್ಲು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಇದ್ದಂಗೆ ಆಯಿತು ಆಯಿತಾ. ಈರುಳ್ಳಿ ಏನು ಮಾಡೋಕ್ಕಾಗಲ್ಲ. ಟೊಮೆಟೊ ಮತ್ತು ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಅರಿಶಿನ ಉಪ್ಪೆಲ್ಲ ಹಾಕಿದ್ದೀನಿ. ಸೊ ಇವಾಗ ಸಾಬುದಿನ ದಾನಿ ಹಾಕ್ತೀನಿ. ಸೊ ಇದಕ್ಕೆ ನಾವು ಶೇಂಗಾ ಪುಡಿ ಹಾಕೋಬೋದಿತ್ತು, ಬಟ್ ಹಾಕ್ಲಿಲ್ಲ. ಟೈಮ್ ಇಲ್ಲ ಇವಾಗ ನಮಗೂ ಇರೋದ್ರಲ್ಲಿ. ನಾಟ್ ಬ್ಯಾಡ್. ಫೈನಲಿ ರೆಡಿ ಮಾಡ್ಕೊಂಡೆ. ಸೊ ಮನೇಲಿ ಯಾರು ಇದ್ರೆ ಕುಕ್ ಮಾಡ್ಬಿಡ್ಬೋದು. ಒಬ್ರಿಗೆ ಕುಕ್ ಮಾಡ್ಕೊಳ್ಳೋದಂದ್ರೆ ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೈಂಡು ಸರಿಯಾಗಿ ಇಟ್ಕೋಬೇಕು, ಕಾಮಾಗಿ ಮಾಡಬೇಕು. ಬೋರ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ನಾವು ಫೇಸ್ ಮಾಡಿ ಮಾಡ್ಕೊಳ್ಬೇಕು. ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊಸರು ಇದೆ, ತಿಂತೀನಿ. ಸೊ ಇವಾಗ ಅಕ್ಕಿನ ಬೇಯಕ್ಕೆ ಇಡೋಣ ಅಂತ ಹೋಗೋಣ ಅನ್ಕೊಂಡೆ, ಅಷ್ಟರಲ್ಲಿ ಅಮ್ಮಂದು ಮೆಸೇಜ್ ಬಂದಿತ್ತು. ಸೊ ಹೆಸರು ಕಾಳು ನೆನ್ಸಕ್ ಹೇಳಿದ್ನಲ್ಲ, ಅದ್ ನೆನ್ಸಿದ್ದಾರೆ. ಹೆಸರು ಕಾಳು ಜೊತೆಗೆ ಮಲ್ಟಿಗ್ರೇನ್ ಹಿಟ್ಟು, ಸ್ವಲ್ಪ ರೆಡ್ ರೈಸು ಮತ್ತೆ ಸೋಯಾಬೀನ್ಸು, ಗೋಧಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ಅದು ಮತ್ತೆ ಹೆಸರು ಕಾಳು ಎಲ್ಲ, ನೆನ್ಸಿರೋ ಹೆಸರು ಕಾಳೆಲ್ಲ ಹಾಕಿ ಒಂದು ದೋಸೆ ಹಿಟ್ಟು ರೆಡಿ ಮಾಡಿ ಅದನ್ನ ಕಳ್ಸಿದ್ರು. ಸ್ವಲ್ಪ ನೀರಾಗಿತ್ತು. ಸೊ ಹೇಳ್ತಾ ಇದೆ, ಇಷ್ಟು ನೀರಾಗ ಬೇಡ, ಇನ್ನೊಂದ್ ಸ್ವಲ್ಪ ಹೆಸರು ಕಾಳು ಆಡ್ ಮಾಡ್ಬೋದು, ಇಲ್ಲಾಂದ್ರೆ ಮಲ್ಟಿಗ್ರೇನ್ ಆಡ್ ಮಾಡ್ಬೋದು ಅಂತ. ಹೆಸರು ಕಾಳು ಆಡ್ ಮಾಡ್ತೀನಿ ಅಂತ ಹೇಳಿದ್ರಮ್ಮ. ಸೊ ಅದ್ರದ್ದು ಹಿಟ್ಟು ಕಳ್ಸಿದ್ರು ವಿಡಿಯೋ. ಸೊ ಅದ್ ನೋಡಿ ಅಮ್ಮಂಗೆ ರಿಪ್ಲೈ ಮಾಡ್ತಿದ್ದೆ. ಅದಾದ್ಮೇಲೆ ವಿನು ವಿಡಿಯೋ ಕಾಲ್ ಮಾಡಿದ್ದ. ವಿನು ಹತ್ರ ಮಾತಾಡಕ್ಕೆ ಒಂಥರ ಯಾಕೋ ಬೇಜಾರು ಅನ್ಸ್ಬಿಡ್ತಾ ಇದೆ ನನ್ಗಂತೂ 2 days ಇಂದ. ನಾನು ಏನ್ ಅನ್ಸ್ತಾ ಇರುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಇಲ್ಲೇನು ಯಾವುದು ಸುಮ್ನೆ ನನ್ಗೆ ಮನ್ಸಲ್ಲಿ ಒಂದವರೆಗೊಂದು ಮಾತಾಡಕ್ ಇಷ್ಟ ಇಲ್ಲ. ಏನಂದ್ರೆ ಪಾಪ ಅವನು ಏನಿಲ್ಲ, ಅವ್ನ ಕೆಲ್ಸ ಮಾಡ್ಕೊಳ್ತಿದ್ದಾನೆ. ಅಂದ್ರೆ ಏನ್ ಗೊತ್ತಾ, ಲೈಫಲ್ಲಿ ಏಳ್ಗೆ ಆಗ್ಬೇಕಂದ್ರೆ ಏನು ಕೈ ಜೋಡಿಸ್ಬೇಕು, ಒಗ್ಗಟ್ಟಲ್ಲಿ ಬಲ ಅಂತ ಹೇಳ್ತೀವಲ್ಲ. ಬಟ್ ನನ್ನ ಲೈಫಲ್ಲಿ ಹೆಂಗೆ ಅಂದ್ರೆ, ನನ್ನ ಲೈಫಲ್ಲಿ ನಾನ್ ಹುಟ್ಟಿದಾಗ್ಲಿಂದ ಯಾರನ್ನೆಲ್ಲ ನೋಡಿದೀನಿ ಅಂದ್ರೆ, ನಂದೇ ಒಂಥರ ಡಿಫ್ರೆಂಟ್. ಐ ಆಮ್ ಡಿಫ್ರೆಂಟ್ ಆಕ್ಚುಲಿ. ಯಾರನ್ನೆಲ್ಲ ನೋಡ್ತಾ ಬರ್ತಾ ಇದೀನಿ, ಎಲ್ರು ಕೂಡ ನನ್ನ ಜೀವನದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ರಿಗಿನ್ನ ಡಿಫ್ರೆಂಟ್ ಇದೀನಿ. ಓಕೆನಾ? ಸೊ ನನ್ನ ನೋಡಿದ್ರೇನೆ ಒಂದ್ ರೀತಿ ನನ್ನ ಜೊತೆಗೆ ಸೇರಿ ಕೆಲಸ ಮಾಡುವಂತಹ ಮೈಂಡ್ ಸೆಟ್ ಯಾರಿಗೂ ಇರೋದಿಲ್ಲ. ಸೊ ನಾನು ಒಬ್ಳೇ ಇರೋ ತರ ಆಗ್ಬಿಟ್ಟಿದೆ ಅದು. ಸೊ ವಿನುಗೂ ತುಂಬಾ ವರ್ಷದಿಂದ ಹೇಳಿದ್ದೆ ನಾನು, ಅವ್ನ್ ಪರಿಚಯ ಆದಾಗ್ಲಿಂದ ಏನಾದ್ರು ಮಾಡೋಣ ಇಬ್ರು ಸೇರಿ ಅಂತ. ಆಮೇಲೆ ಇವಾಗ ಹೆಂಗಾಗಿದೆ ಅಂದ್ರೆ, ನನ್ಗೆ ಇಬ್ರು ನಾವು ಏನಾದ್ರು ಒಟ್ಟಿಗೆ ಮಾಡೋಣ ಅಂತ ವಿನುನೇ ಹೇಳಿದ್ರು ನಂಗೆ ಬೇಡ ಅನ್ಸ್ಬಿಟ್ಟಿದೆ. ಆ ತರ ಮೈಂಡ್ ಸೆಟ್ ಹೋಗ್ಬಿಟ್ಟಿದೀನಿ. ಏಳಿಗೆ ಆಗ್ಬೇಕಲ್ವಾ ಜೀವನದಲ್ಲಿ. ಈಗ ವಿನು ಇನ್ನು ಒಳ್ಳೆ ಕಡೆನೆ ಜಾಬ್ಗೆ ಹೋಗ್ತಾ ಇದ್ದ, ಇವಾಗ ಬಿಟ್ಟಿದ್ದಾನೆ, ಬೇರೆ ಕಡೆ ನೋಡ್ತಾ ಇದ್ದಾನೆ. ಬ್ಲಾಗ್ ಶುರು ಮಾಡ್ತೀನಿ ಅಂತ ಹೇಳಿ ಪಾಪ ಮಾಡ್ದ, ಒಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡಿದ್ದಾನೆ. ಬಟ್ ಏನು ಗೊತ್ತಾ, ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸ್ನೇಹಿತರೆ, ಬೇರೆ ಬೇರೆ ಊರಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಏನು ಇವಾಗ ಜಾಬ್ಗಳು ಸಿಗ್ತಾ ಇಲ್ಲ, ಅದು ಪ್ರಾಬ್ಲಮ್. ಓಕೆನಾ? ಸೊ ನಾನೇನ್ ಹೇಳೋದ್ ಗೊತ್ತಾ, ಈ ಗೌರ್ಮೆಂಟ್ ಅವ್ರನ್ನ ಏನ್ ನೆಚ್ಕೊಳಕ್ ಆಗಲ್ಲ. ಸೊ ನಾವೇ ಸ್ವಂತವಾಗಿ ಏನಾದ್ರು ಮಾಡ್ಬೇಕು. ಈಗ IT ಫೀಲ್ಡ್ನು ನೆಚ್ಕೊಳಕ್ ಆಗಲ್ಲ, ಆಯ್ತಾ? ಸ್ವಂತವಾಗಿ ಏನಾದ್ರು ಮಾಡಿದ್ರೆ ಬದುಕ್ತಿವಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಲೈಫಲ್ಲಿ. ಓಕೆನಾ? ಅದಕ್ಕೆ ಒಂದ್ ರೀತಿ ಸುಮ್ನೆ ಫೋನಲ್ಲೇ ಮಾತಾಡೋದು ಹಿಂಗೆ ನಂಗಂತೂ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ, ಈ ಹತ್ರ ಮಾತಾಡಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದೇನೆ. ಅಂದ್ರೂ ಮನ್ಸು ಬೇಜಾರಾಗುತ್ತೆ. ಏನ್ ಮಾಡೋದು ಇವಾಗ? ಮತ್ ನಾನು ಎಲ್ಲ ಒಬ್ಳೆ ಮಾಡ್ಕೊಳ್ತಾ ಇದೀನಿ, ಇನ್ನೂ ಏಳ್ಗೆ ಆಗ್ತಾ ಇಲ್ಲ ಸರಿಯಾಗಿ, ನಾನ್ ಅನ್ಕೊಂಡಂಗ ಆಗ್ತಾ ಇಲ್ಲ. ಇಲ್ಲ ಆಚೆ ಹೋಗಿ ದುಡಿಯೋ ತರನು ಇಲ್ಲ ಇವಾಗ ಪರಿಸ್ಥಿತಿ. ಇಲ್ಲೆಲ್ಲ ಒಬ್ಳೆ ಮಾಡ್ಕೊಳ್ತಾ ಇದೀನಿ ನಾನು ಪ್ರತಿಯೊಂದನು ಅಲ್ವಾ? ಅಂದ್ರೆ ನನ್ನ ಕ್ವಾಲಿಫಿಕೇಶನ್ಗೆ ನಾನು ತುಂಬಾ ಟ್ರೈ ಮಾಡ್ಬಿಟ್ಟಿದ್ದೀನಿ. ನನ್ ಸಣ್ಣ ಪುಟ್ಟ ಜಾಬ್ಗಳು ಸಿಗೋದಿಲ್ಲ, ಆಯ್ತಾ? ನನ್ 3 ಡಿಗ್ರಿ ಆಗಿರೋದು, ಇಲ್ಲಿ ಸಣ್ಣ ಪುಟ್ಟ ಜಾಬ್ಗಳಿಗೆ ಹೋದ್ರೆ ಅಂತೂ ತಗೊಳ್ಳೋದು ಇಲ್ಲ.
ಸೊ ಮಧ್ಯದಲ್ಲಿ ಏನೋ ಮತ್ತೆ ನನಗೆ ಕೆಲವೊಂದು ವಿಷಯಗಳು ಬೇಡ ಅಂತ ಮತ್ ಮಾತಾಡೋಕ್ಕೂ ಇಷ್ಟ ಆಗಲ್ಲ. ಏನಕ್ಕೆ ಉಡುಪಿಗೆ ಬಂದೆ, ಅದು ಇದು ಏನಕ್ಕೆ ಉಡುಪಿಲಿ ಇರ್ಬೇಕಾದ ಪರಿಸ್ಥಿತಿ ಅನ್ನೋದೆಲ್ಲ ಆಲ್ರೆಡಿ ನಾನು ಹೇಳಾಗಿದೆ ನನ್ನ ಚಾನಲ್. ಸೊ ಈ ತರ ಒಂದ್ ಸ್ವಲ್ಪ ಇರೋದ್ರಿಂದ ಪರಿಸ್ಥಿತಿ ನನ್ಗೇನು ನನ್ನ ಒಂದು ಸೈಕಾಲಜಿ ಅಂದ್ರೆ ಪ್ರಾಕ್ಟೀಷನರ್ ಆಗಿ ಇದನ್ನೇ ನಾನು ಸೆಲ್ಫ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಇವಾಗ ಇದ್ರ ಬಗ್ಗೆನೆ, ಯಾಕಂದ್ರೆ ಸಮಾಜದಲ್ಲಿ ತುಂಬಾ ಜನ ಇವಾಗ ಏನು ಈ ಒಂದು ಟಾಕ್ಸಿಸಿಟಿಯಿಂದ ಸಫರ್ ಆಗ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಓಕೆನಾ, ನನಗೆ ಗೊತ್ತಿರೋ ವಿಚಾರಗಳು ಆಸ್ ಎ ಸೈಕಾಲಜಿಸ್ಟ್ ಏನ್ ಮಾಡ್ಬೋದು ಅದರ ಕಡೆನೆ ನಂಗೆ ಇಂಟ್ರೆಸ್ಟ್ ಇರೋದು, ಬೇರೆ ಏನು ಇಂಟ್ರೆಸ್ಟ್ ಇಲ್ಲ. ಆಚೆ ಹೋಗಿ ಕೆಲಸ ಮಾಡಿದ್ರು ಇಲ್ಲಿ ಮತ್ತೆ ಅಲ್ಲಿ ಬಿಹೈಂಡ್ ಅಂದ್ರೆ ಹಿಂದೆ ಉಳಿದ್ ಬಿಡ್ತೀನಿ. ನಾನು ಏನ್ ಅನ್ಕೊಂಡಿದ್ದೀನಿ ಅದ್ ಮಾಡಕ್ ಆಗಲ್ಲ. ಸ್ವಲ್ಪ ಲೇಟ್ ಆದ್ರೂ ಚಿಂತೆ ಇಲ್ಲ, ನಾನು ಏನು ಅನ್ಕೊಂಡಿದ್ದೀನೋ ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಏನೋ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ, ಏನಪ್ಪ ಅಂತ ಲೈಫೇ ಬೇಜಾರು ಅನ್ಸ್ಬಿಡುತ್ತೆ. ಬಟ್ ವಿ ಹ್ಯಾವ್ ಟು ಕೀಪ್ ಗೋಯಿಂಗ್. ಅದಕ್ಕೆ ಹೇಳೋದು, ಥಿಂಕ್ ಪಾಸಿಟಿವ್. ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಆದ್ರೆ ಲೈಫ್ ಯಾವಾಗ್ಲೂ ಖುಷಿಯಾಗಿರೋದು ಒಂದೇ ಪಾಸಿಟಿವ್ ಅಲ್ಲ. ನೋವಿದ್ರು ಕೂಡ ನಾವು ಅದನ್ನ ನೋವು ಜೊತೆ ಕೂತ್ಕೊಳ್ಳೋದೆ ಪಾಸಿಟಿವಿಟಿ. ಸೊ ಇಷ್ಟ ಆಯ್ತು ಕತೆ. ಈಗ ಅಕ್ಕಿ ಇಡ್ಬೇಕು. ಈಗ ಊರ್ಗ್ ಹೋಗ್ಬೇಕಂತೆ ವಿನು ಪಾಪ, ಅವ್ರ ಚಿಕ್ಕಮ್ಮಂಗ್ ಹುಷಾರಿಲ್ವಂತೆ, ಡಿಸ್ಚಾರ್ಜ್ ಆಗಿದೆಯಂತೆ. ಈಗ ಊರಿಗೆ ಹೋಗ್ಬೇಕಿತ್ತು ಅಂತ ಬಟ್ಟೆ ಒಗ್ದಿದೀನಿ ಎಲ್ಲ ಅಂತ ಈಗ ವಿಡಿಯೋ ಕಾಲ್ ಮಾಡಿದ್ದ. ಹೌದಾ, ಸರಿ ಆಯ್ತು ಅಂತ ಅಂದೆ. ಅಂದ್ರೆ ನಾವು ಮಾತಾಡುವ ರೀತಿ ಡಿಫ್ರೆಂಟ್ ಆಗ್ತಾ ಇರ್ತದೆ, ಪ್ರತಿ ಟೈಮಲ್ಲಿ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಯಾಕಂದ್ರೆ ದಿಸ್ ಇಸ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಇಲ್ಲಿ ಏನು ನಮಗ್ ನಾವೇ ಆಗ್ಬೇಕು, ನಮ್ಮ ಲೈಫ್ ನಾವೇ ಲೀಡ್ ಮಾಡ್ಬೇಕು, ನಮ್ ಕಷ್ಟ ಸುಖಕ್ಕೆ ನಾವೇ ಆಗ್ಬೇಕು. ಜಸ್ಟ್ ಸುಮ್ನೆ ಆನ್ಲೈನ್ ಈಗ ಮೊಬೈಲ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೆ ಅಂತ ನಾನು ಎಷ್ಟೋ ಸತಿ ಕೇಳಿದೀನಿ ವಿನುಗೆ. ಇವಾಗ ಇನ್ ಜನರೇಷನ್ನೇ ಒಬ್ಬೊಬ್ರ ಲೈಫ್ ಒಂದೊಂಥರ. ಎನಿವೇಸ್, ನೋಡೋಣ ಹೇಗೆ ಹೋಗುತ್ತೆ ಅಂತ. ಬಟ್ ನನ್ಗಂತೂ ಏನು ವಿನು ಮೇಲೆ ದ್ವೇಷ ಇಲ್ಲ, ವಿನುಗೂ ನನ್ ಮೇಲೆ ಏನ್ ದ್ವೇಷ ಇಲ್ಲ. ಚೆನ್ನಾಗಿ ಮಾತಾಡ್ತೀವಿ. ಬಟ್ ಏನ್ ಅನ್ಸುತ್ತೆ ಅಂದ್ರೆ ಫೋನಲ್ಲೇ ಮಾತಾಡಿ ಅವನಿಗೊಂಥರ ಇರಿಟೇಷನ್, ನನಗೊಂಥರ ಇರಿಟೇಷನ್, ಹೀಗೆ ಇದೆ ಆನ್ಲೈನ್ ಅಲ್ಲಿ. ಬಟ್ ನನ್ಗೆ ಈ ಮದ್ವೆ ಅನ್ನೋ ಕಾನ್ಸೆಪ್ಟ್ ತಲೆಯಿಂದ ಹೋಗ್ಬಿಟ್ಟಿದೆ. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಮದ್ವೆ ಅನ್ನೋ ಕಾನ್ಸೆಪ್ಟೇ ತಲೆಯಲ್ಲಿಲ್ಲ. ಲೈಫ್ ಹೆಂಗ್ ಬರುತ್ತೆ ಹಂಗ್ ತಗೊಂಡು ಹೋಗ್ಬೇಕು ಅಷ್ಟೇ. ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿ ಉಸಿರಾಡ್ಬೇಕು, ನೆಮ್ಮದಿಯಾಗಿ ಬದುಕ್ಬೇಕು. ಊಟ ತಿಂಡಿ ಚೆನ್ನಾಗಿ ಮಾಡ್ಬೇಕು, ಏನಿದೆಯೋ ಅದ್ರಲ್ಲಿ ಮಾಡ್ಬೇಕು. ಜೊತೆಗೆ ಏಳಿಗೆ ಮಾಡ್ಕೊಳ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು, ಆರೋಗ್ಯ ಕಾಪಾಡ್ಕೋಬೇಕು, ವರ್ಕೌಟ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಇಷ್ಟೇ ಇರೋದು ನನ್ನ ತಲೆಯಲ್ಲಿ. ಎಲ್ರು ಚೆನ್ನಾಗಿರ್ಬೇಕು ಅಷ್ಟೇನೆ. ವಿನುಗೂ ಅದೇ ಇರೋ ತಲೆಯಲ್ಲಿ, ಪಾಪ ಅವನಿಗೂ ಇನ್ನೇನಿಲ್ಲ. ಬಟ್ ಏನಂದ್ರೆ ಇಲ್ಲಿ ದೂರ ಇದ್ದೀವಿ. ನಾನ್ ಅವಾಗ ಅನ್ಕೊಂಡಿದ್ದೆ ಏನಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗ್ತದೆ, ಒಟ್ಟಿಗೆ ಸೇರಿ ಏನಾದ್ರು ಮಾಡೋಣ, ಟ್ರಾವೆಲಿಂಗ್ ವಿಡಿಯೋಸ್ ಮಾಡೋಣ, ಅದು ಕುಕಿಂಗ್ದು ಇದ್ ಮಾಡಿದೆ. ಒಂದು 15 days ಅಲ್ಲೇ 1500 ಸಬ್ಸ್ಕ್ರೈಬರ್ಸ್ ವರ್ಗು ಮಾಡಿದ್ದೆ ಅದನ್ನ. ನಾನು ಇಬ್ರು ಅದು ವಿಡಿಯೋಸ್ ಮಾಡಿದ್ದು. ಬಟ್ ನಾನು ಐಡಿಯಾಸ್ ಎಲ್ಲ ಹೇಳಿ ಅಷ್ಟು ಬೇಗ ಪಿಕಪ್ ಆಗಿ ಅದು 15 days ಅಲ್ಲೇ ಆಗಿತ್ತು ಅಷ್ಟು ಸಬ್ಸ್ಕ್ರೈಬರ್ಸ್. ಮತ್ತೆ ಅಲ್ಲಿಗೆ ಸ್ಟಾಪ್ ಆಯ್ತದ. ಮತ್ತೆ ಅಂದ್ರೆ ಏನೇ ನಾನು ಐಡಿಯಾ ಹೇಳಿದ್ರು ವಿನು ಅದಕ್ಕೆ ಸ್ಪಂದಿಸ್ತಾ ಇರ್ಲಿಲ್ವಲ್ಲ ಸರಿಯಾಗಿ. ಅಯ್ಯೋ ಬಿಡು ಅಂತ. ಬಟ್ ಅವನ್ದು ದೃಷ್ಟಿ ಮಾಡ್ಬೇಕು, ಅವನಿಗೂ ಇರುತ್ತಲ್ವ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಅಂತ. ಸೊ ಆತರ ಅಂತ ನಾನು ಬುದ್ಧಿ ಕಲಿತಾ, ಬೇಡ ನಂದ್ ಇಂಡಿವಿಜುವಾಲಿಟಿ ನಾನು ಇದ್ ಮಾಡ್ತೀನಿ, ನಿಂದ್ ಇಂಡಿವಿಜುವಾಲಿಟಿ ನೀನು ನಿನ್ಗೆ ಏನ್ ಅನ್ಸುತ್ತೆ ಅದ್ ಮಾಡ್ತಾ ಇರು ಅಂತ ಹೇಳಿ. ಸೊ ಇದು ಕೂಡ ಒಂದು ಒಳ್ಳೆ ರೀತಿ ಇಬ್ರು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಸೊ ನಾವು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ, ಫೋನಲ್ಲೇ ಮಾತಾಡ್ತಾ ಇದ್ರು ಕೂಡ, ಒಂದ್ ರೀತಿ ಫ್ರೀಡಮ್ ಆಫ್ ಅವರ್ ಥಾಟ್ಸ್, ಫ್ರೀಡಮ್ ಆಫ್ ಅವರ್ ಮೈಂಡ್ ಇದೆ ಅಲ್ವಾ, ಇದು ಇಂಪಾರ್ಟೆಂಟ್. ಒಬ್ರನ್ನೊಬ್ರು ಕಂಟ್ರೋಲ್ ಮಾಡ್ತಾ ಇಲ್ಲ ಅಲ್ವಾ, ಇದು ಇಂಪಾರ್ಟೆಂಟ್. ಸೊ ಇದರಿಂದನೂ ಒಬ್ರಿಗೊಬ್ರು ಏಳಿಗೆ ಆಗುತ್ತೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ವಿನುಗೆ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಈಗ ಅನ್ನಕ್ಕೆ ಇಡ್ಬೇಕು. ಕೆಂಪಕ್ಕಿ ನೆನ್ಸಿರೋದು ಇದೆ, ಅದಕ್ಕೆ ಮುಂಚೆ ಅಮ್ಮ ಕಳ್ಸಿರೋದು ವಿಡಿಯೋಗಳಿದೆ, ಅದನ್ನ ಹಾಕ್ತೀನಿ. ಅದಾದ್ಮೇಲೆ ನಾನು ಇವಾಗ ಅನ್ನಕ್ಕೆ ಇಡ್ತೀನಿ, ಅದನ್ನ ಹಾಕ್ತೀನಿ. ಆಮೇಲೆ ನೋಡೋಣ, ಆದ್ರೆ ಎಂಡ್ ಮಾಡ್ತೀನಿ, ಸಾಕಿದ್ ಲೆಂತಿ ಆಗುತ್ತೆ. ಮತ್ತೆ ನಿನ್ನೆ ಸ್ವಲ್ಪ ವಿಡಿಯೋಸ್ಗಳಿದ್ರೆ ಅದನ್ನ ಹಾಕ್ತೀನಿ. ಜೊತೆಗೆ ಇದು ಉಪ್ಪಿನಕಾಯಿ ಎಲ್ಲ ಹಾಕ್ಬೇಕು, ಸಪ್ರೇಟ್ ವಿಡಿಯೋ ಮಾಡ್ತೀನಿ.
ಲೆಟ್ಸ್ ಕೀಪ್ ಗೋಯಿಂಗ್. ಅಮ್ಮ ಹೆಚ್ಚು ಕಾಳು ನೆನೆ ಹಾಕಿದ್ದೀನಿ ನೀವು ಹೇಳಿದ್ರಲ್ಲ, ಚೂರು ಕಡಲೆಕಾಯಿ ಬೀಜನೂ ಆ್ಯಡ್ ಮಾಡಿದ್ದೀನಿ, ಹೆಸರು ಕಾಳು ಹಾಕಿದ್ದೀನಿ, ಆಮೇಲೆ ಖರ್ಜೂರ ಹೇಳಿದ್ರಲ್ಲ ಆನೆಗೂ ಸೇರಿಸಿ ಹಾಕಿದ್ದೀನಿ. ಇದು ಖರ್ಜೂರ, ಒಣ ಖರ್ಜೂರ, ಸಾರಿ ಇದು ಜೀರಿಗೆ ಜೀರಿಗೆ ಕುಟ್ಟು ಬರ್ತೀನಿ ಚಿನ್ನ. ನೀವು ಹೇಳಿದ್ದೆಲ್ಲ ನೆನೆ ಹಾಕಿದ್ದೀನಿ ಬಂಗಾರ. ಸೊ ಇಲ್ಲಿ ನೋಡಿ, ಇದು ಒಂದಿನ ಚೆನ್ನಾಗಿ ನೆನೆದಿದೆ ಕೆಂಪಕ್ಕಿ. ಸೊ ಇದನ್ನ ನಾವು ಪುಂಡಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಬೇಯಿಸ್ತೀನಿ, ಅನ್ನನೇ ಮಾಡ್ಕೊಳ್ತೀನಿ, ಯಾಕಂದ್ರೆ ಬೇಗ ಆಗುತ್ತೆ ಅಂತ ಹೇಳಿ ನೆನೆಸಿದ್ದು. ಗ್ಯಾಸ್ ಉಳಿಯುತ್ತೆ, ಮತ್ತೆ ಏನು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಿ. ಏನು ಕಪ್ಪಗಿದೆ. ಸೊ 3/4 ಲೋಟ ಅಕ್ಕಿ ಹಾಕಿದ್ದೆ, ಇದು 2ನೇ ಸತಿ ನೀರು. ಇದ್ರ ತುಂಬಾ ಇಷ್ಟ ಅಕ್ಕಿ ಹಾಕೊಂಡಿದ್ದೆ 3/4 ಲೋಟ. ಈಗ ಇದ್ರ ತುಂಬಾ 2 ಗ್ಲಾಸ್ ನೀರು ಹಾಕಿದೆ, ಇನ್ನ 1 ಗ್ಲಾಸ್ ನೀರು ಹಾಕ್ತೀನಿ. ಸೊ ನಾನು ಇಲ್ಲಿ 3/4 ಲೋಟ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಬೇಯಕ್ಕಿಡ್ತೀನಿ. ಕಡಲೆ ಇದು ಹೆಸರು ಕಾಳು ಮತ್ತು ಮಲ್ಟಿಗ್ರೈನ್ ಪೌಡ್ರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಇದರಲ್ಲೇ ಮಾಡ್ಕೊತೀನಿ ಚಿನ್ನ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರದ್ದು ಎಲೆಕೋಸು ತಂದಿದ್ದೆ, ಮರೆತುಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೀಟ್ರೂಟು, ಸ್ವಲ್ಪ ಕ್ಯಾರೆಟು, ಗಡ್ಡೆಕೋಸು ಒಳ್ಳೆಯದಲ್ವ, ಎಳೆದು ಗಡ್ಡೆಕೋಸು, ಮತ್ತು ಬೇಬಿ ಟೊಮೆಟೊ, ಇದಿಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಚಿನ್ನ. ಇವಾಗ ನೋಡಿ ಒಂದೊಂದೇ ಹಾಕ್ತೀನಿ. ಸ್ಟೀಮಲ್ಲೇ ಮಾಡ್ತಿರೋದು ಬಂಗಾರಿ. ಅಯ್ಯೋ ಇಲ್ಲ ಕೆಳಗೆ ಬಿದ್ದೋಗ್ತಾ ಇದೆ, ನನಗೆ ಇದು ಹಿಡ್ಕೊಂಡು ಹಾಕೋಕ್ಕೆ ಬರಲ್ಲ. ಚೂರು ಜಾಸ್ತಿ ಮಾಡಿದ್ದೀನಿ, ಮಧ್ಯಾಹ್ನ ಕಟ್ಟಿ ಟೈಮ್ ಆಗಲಿಲ್ಲ ಅಂದರೆ ಇದೇ ವೆಜಿಟೇಬಲ್ಸ್ ತಿನ್ನೋಣ ಅಂತ. ಇದನ್ನೇನು ಮಾಡ್ತೀನಿ ಅಂದರೆ ಇದು ಎಲ್ಲ ಹಾಕ್ಬಿಟ್ಟು ಸ್ಟೀಮಲ್ಲೇ ಬೇಯಿಸ್ಬಿಟ್ಟು, ಇದು ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಒಂದು 5-10 ಹಿಲ್ಕು ಬೆಳ್ಳುಳ್ಳಿ ನಾನು ಜಜ್ಜಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಒಂಚೂರು ಪೆಪ್ಪರು, ಒಂಚೂರು ಇದು ಏನು ಸಾಲ್ಟು ಹಾಕ್ತೀನಿ. ಆವಾಗ ಸ್ವಲ್ಪ ಬೆಳ್ಳುಳ್ಳಿನೂ ಖಾಲಿ ಹೊಟ್ಟೆಗೆ ಒಳ್ಳೇದಲ್ವ, ಅದನ್ನು ತಿಂದಾಗುತ್ತೆ ಅಂತೇಳ್ಬಿಟ್ಟು ಹಾಗೆ ಮಾಡ್ತೀನಿ ಅಷ್ಟೇ ಅಮ್ಮ. ಎಣ್ಣೆಲೇನು ತುಂಬ ಒಗ್ಗರಣೆ ಹಾಕಲ್ಲ. ಇದಿಷ್ಟು ಬೇಕಿಟ್ಟಿದ್ದೀನಿ. ಇದೊಂದು ನಿಮಿಷ ತೆಗೆದುಬಿಟ್ಟು ಹಾಕ್ತೀನಿ. ಇನ್ಮೇಲಿಂದ ಸ್ಟೀಲ್ ಪಾತ್ರೆಯಲ್ಲಿ ಇಡ್ತೀನಿ. ಯಾವತ್ತೂ ಇಟ್ಟಿರಲಿಲ್ಲ, ಇವತ್ತೇ ಸ್ವಲ್ಪ ಜಾಸ್ತಿ ಇದೆಯಲ್ಲ ಅಂತಿಟ್ಟು ಯಾವಾಗಲೂ ಸ್ಟೀಲ್ದೇ ಇಡ್ತಾ ಇದ್ದಿದ್ದು. ಸ್ವಲ್ಪ ಇವಾಗ ನೋಡಿ ಇದನ್ನು ಬಿಡಿಸಿಟ್ಕೊಂಡಿದ್ದೆ, ಇದನ್ನು ಸ್ವಲ್ಪ ಹಾಕಿದ್ದೀನಿ ಚಿನ್ನ. ಮತ್ತು ಎಲ್ಲ ಮಿಕ್ಸ್ ಇನ್ಮೇಲೆ ತೊಗೊಂಬರ್ತೀನಿ ಚಿನ್ನ. ಅದೇ ಲಿಂಕ್ ಕಳಿಸು, ಸ್ಟೀಮ್ ಮಾಡೋದು ಪಾತ್ರೆ ಯಾವುದು ಅಂತ ತೊಗೊಂಬರ್ತೀನಿ. ಯಾವ ದೋಸೆ ಹಾಕಿದ್ರೂ ಬರ್ತಿಲ್ಲ ಅಮ್ಮ. ನೀರು ದೋಸೆ ಕಾವಲಿದು ಬರ್ತಾಯಿಲ್ಲ. ನಂಗೆ ಸಾಕಾಗಿ ಹೋಗ್ತಿದೆ ದೋಸೆದು ಸವಾಸ. ಎಷ್ಟು ಆವಾಗಲಿಂದ ಟ್ರೈ ಮಾಡ್ತಾಯಿದ್ದೀನಿ. ಹಿಟ್ಟು ಕರೆಕ್ಟಾಗೇ ಮಾಡ್ಕೊಂಡಿದ್ದೀನಿ. ಅದನ್ನು ಏನು ಈಗ 4-5 ದೋಸೆ ಕಿತ್ತು ಹಾಕಿದೆ, ಆದರೆ ಈ ದೋಸೆನೂ ಬರ್ತಾಯಿಲ್ಲ. ಅದರಲ್ಲೂ ಒಂದು ದೋಸೆ ಕಲ್ಲು ಯಾವುದು ನೀರು ದೋಸೆದ್ರಲ್ಲೂ ಆಗಲಿಲ್ಲ ಅಮ್ಮ. ಎಲ್ಲ ಹೀಗೆ ಕಿತ್ತು ಬಂತು. ಇದರಲ್ಲಿ ಹಾಕಿದ್ದೀನಿ ನೋಡಿ, ಹೇಳಿದ್ಮೇಲೆ ಹೆಸರು ಕಾಳು ಹಾಕಿ ಹಿಟ್ಟೂ ಗಟ್ಟಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹಾಕಿದ್ದೀನಿ, ಇನ್ನೇನು ಹಣೆ ಬರೋನೋ ಗೊತ್ತಿಲ್ಲ. ಮೊದಲೇ ಕೆಲಸದವಳೂ ಬೇರೆ ಇಲ್ಲ. ಸ್ನೇಹಿತರೆ, ಪಾಪ ಅಮ್ಮ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಡಯಟ್ ಫಾಲೋ ಮಾಡ್ಬೇಕು ನಾನು ಹೇಳಿದ ರೀತಿನೇ ಅಂತ. ನಂಗೂ ತುಂಬಾ ಬೇಜಾರಾಯ್ತು. ದೋಸೆ ಇವತ್ತು ಕೈ ಕೊಡ್ತು, ಬರ್ತಾ ಇರ್ಲಿಲ್ಲ. ಕೆಲವು ಸತಿ ಎಲ್ರಿಗೂ ಹಾಗೆ ಆಗುತ್ತೆ. ನಾವು ಎಷ್ಟೇ ಹಿಟ್ಟು ಕರೆಕ್ಟಾಗಿ ಹದದಲ್ಲಿ ಮಾಡಿದ್ರು ಕೂಡ ಕೆಲವು ಸತಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ, ಅಥವಾ ತವದಲ್ಲಿ ನಾವೇನಾದ್ರೂ ತುಂಬಾ ಏನಾದ್ರು ಕಾಯಿಸಿದ್ರೆ ಅಥವಾ ಚಪಾತಿ ಏನಾದ್ರು ಮಾಡಿದ್ರೆ ಮುಂಚಂಗಾಗುತ್ತೆ. ಬಟ್ ಅಮ್ಮ ನೀರ್ ದೋಸೆ ಕಾವಲಿನಲ್ಲಿ ಏನು ಚಪಾತಿ ಏನ್ ಮಾಡಲ್ಲ, ಅಂದ್ರೂ ಕೂಡ ಹಾಗಾಗಿದೆ. ಅದಕ್ಕೆ ನಾ ಹೇಳ್ತಿದ್ದೆ ಬೇರೆ ತವಾನೆ ತಗೊಂಡ್ಬಿಡಿ. ನನಗೂ ಆಕ್ಚುಲಿ ಇಲ್ಲಿ ನಾನು ಯೂಸ್ ಮಾಡ್ತೀನಲ್ಲ ತವಾ, ಅದು ಫಸ್ಟ್ ಹಂಗೆ ಆಗ್ತಾ ಇತ್ತು. ದೋಸೆ ಬರ್ತಾನೆ ಇರ್ಲಿಲ್ಲ. ಈ ನಡುವೆ ಬರುತ್ತೆ ದೋಸೆ. ಅದೇ ಯೂಸ್ ಮಾಡ್ತಾ ಬರುತ್ತೆ. ಒಂದು ಕಬ್ಬಿಣದ ಕಾವ್ಲಿ, ಸ್ವಲ್ಪ
ಅಂದ್ರೆ ನೀರ್ ದೋಸೆಗೆ ಸೈಡಲ್ಲಿ ಹಂಚು ಇರುತ್ತಲ್ವ ಆ ಥರದ್ದು ಬೇಡ, ಹೀಗೆ ಈ ತರ ಹಿಡ್ಕೊಳ್ಳೋದು, ಹ್ಯಾಂಡಲ್ ಹಿಡ್ಕೊಳ್ಳೋ ಥರದ್ದು ಒಂದು ಸಿಗುತ್ತೆ, ಆ ಥರದ್ದು ತಗೊಳ್ಳಿ ಕಬ್ಬಿಣದ್ದು ಕಾವಲಿ ಅಂತ ಹೇಳಿದ್ದೀನಿ ಅಮ್ಮಂಗೆ. ಸೊ ಅದೊಂದು ತಗೊಳ್ಬೇಕು ಅಮ್ಮ. ನಂಗೂ ಬೇಜಾರಾಗೋಯ್ತು ಪಾಪ, ಅಷ್ಟೆಲ್ಲ ಒಬ್ರೇ ಮಾಡ್ಕೊಳ್ತಿರ್ತಾರೆ ಕೆಲ್ಸದವ್ರು ಬೇರೆ. ಇವಾಗ ಹೇಳಿದ್ನಲ್ಲ ಇನ್ನೊಂದು ವಿಡಿಯೋಲಿ ಹೇಳಿದ್ದೀನಿ ನೋಡಿ, ಅವರು ಅಲ್ಗೂ ಮೊನ್ನೆ ಆಚೆ ಮೊನ್ನೆ ಒಂದೆರಡು ದಿವಸ ಮತ್ತೆ ಬಂದಿದ್ದಾರೆ. ಮತ್ತೆ ಆಮೇಲೆ ಅವರು ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳಿ, ಅಂದ್ರೆ ಸ್ವಲ್ಪ ಊರಿಂದ ಊರಿಗೆ ಹೋಗಿ ಸ್ವಲ್ಪ ಸ್ವಲ್ಪ ದಿವಸ ಇರ್ತಾರೆ ನೋಡಿ ಅಂತವ್ರು ಕೆಲ್ಸದವ್ರು. ಸೊ ಹಾಗಾಗಿ ಕೆಲ್ಸದವ್ರು ಇರ್ಲಿಲ್ಲ, ಅಮ್ಮ ಪಾಪ ಒಬ್ರೆ ಮಾಡ್ಕೊಳ್ಬೇಕಾಗಿತ್ತಲ್ಲ. ನನ್ನ ತಮ್ಮ ಕೂಡ ಏನು ಅಡ್ಗೆ ಮನೆದ್ರಲ್ಲಿ ಪಾಪ ಮಾಡ್ತಾನೆ, ಆದ್ರೆ ಬೆಳಿಗ್ಗೆ ಟೈಮಲ್ಲಿ ಏನು ಹೆಲ್ಪ್ ಮಾಡಲ್ಲ, ಬೇರೆ ಟೈಮಲ್ಲಿ ಮಾಡಿದಾನೆ ಅಂತ ಹೇಳ್ತಿರ್ತಾರಮ್ಮ, ಎಲ್ಲ ಮಾಡ್ತಾನೆ ಅಂತ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಈಸಿ ಆಗುತ್ತೆ, ಬಟ್ ಬೆಳಿಗ್ಗೆ ಟೈಮು ಅಮ್ಮನೇ ಮಾಡೋದು ಅಲ್ವಾ. ಆಲ್ಮೋಸ್ಟ್ ಯಾವಾಗ್ಲೂ ಅಮ್ಮನೇ ಮಾಡೋದು, ಯಾವಾಗ್ಲಾದ್ರು ಒಂದೊಂದ್ಸತಿ ನನ್ನ ತಮ್ಮನು ಹೆಲ್ಪ್ ಮಾಡ್ತಾನೆ ಅಂತ ಕಾಣುತ್ತೆ. ಬಟ್ ಅದೇನೆ ಸ್ವಲ್ಪ ತವದೇ ಸಮಸ್ಯೆ ಆಗ್ಬಿಡ್ತು ಇವತ್ತು ಅಮ್ಮನ್ಗೆ. ಅದಕ್ಕೆ ನಂಗೂ ಬೇಜಾರಾಯ್ತು, ಸುಮ್ಮನೆ ಟೈಮ್ ಇದಾಗುತ್ತೆ ಅಮ್ಮ, ನೀವು ಅದನ್ನ ಬಿಟ್ಬಿಡಿ, ಇಡ್ಲಿ ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ಅದು ಏನಂದ್ರೆ ಅಮ್ಮ ಆಲ್ರೆಡಿ ನೀರ್ ದೋಸೆಗೆ ಹಿಟ್ಟು ಮಾಡಿದ್ದಾರೆ, ನನ್ನ ತಮ್ಮನಿಗೆಲ್ಲ ಆಗತ್ತೆ ದೋಸೆ ಅಂತ ಅಂದ್ಬಿಟ್ಟು ನೀರ್ ದೋಸೆ ಹಿಟ್ಟು ಮಾಡಿದ್ದಾರೆ. ಅಮ್ಮನಿಗೆ ನಾನ್ ಹೇಳ್ದೆ, ನೀವು ಅದು ಬೇಡ, ಆ ದೋಸೆ ಹೆಸರು ಕಾಳು ಹೇಗೂ ನೆನ್ಸಿದಿರಿ ಅಲ್ವಾ, ಏನು ಅದ್ರದ್ದು ದೋಸೆ ಮಾಡಿ, ಮಲ್ಟಿಗ್ರೇನ್ ಹಿಟ್ಟಿದೆ ಅಂತಿದ್ದೀರಲ್ವಾ, ಅದು ಮಿಕ್ಸ್ ಮಾಡಿ ಸ್ವಲ್ಪ ಹಿಟ್ಟು ದಪ್ಪ ಮಾಡಿ, ಕನ್ಸಿಸ್ಟೆನ್ಸಿ ಅಷ್ಟು ತೆಳು ಬೇಡ ಅಂತ ನಾನು ಹೇಳಿದ್ದೆ. ಪಾಪ ಅದಕ್ಕೋಸ್ಕರ ಮತ್ತೆ ಅವರು ಏನು ಹೆಸರು ಕಾಳನ್ನ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಎಲ್ಲ ದಪ್ಪ ಮಾಡ್ಕೊಂಡು ಮಾಡಿದ್ದಾರೆ, ಅದು ಕೂಡ ಬಂದಿಲ್ಲ. ಅದಕ್ಕೆ ನಾನು ಹೇಳಿದೆ ಅಮ್ಮನಿಗೆ, ಬೇಡ ಬಿಡಿ. ಆಮೇಲೆ ಅಮ್ಮ ಹೇಳಿದ್ರು, ಈ ತರ ನಿನ್ನೆದು ಬಾಯ್ಲ್ಡ್ ರೈಸ್ಗೆ ಮಜ್ಜಿಗೆ ಹಾಕಿಟ್ಟಿದೀನಿ ಅಂತ. ಅಯ್ಯೋ, ಮತ್ತೆ ಅವಾಗ್ಲೇ ಹೇಳೋದು ಅಲ್ವಾ ಅಮ್ಮ, ಅದು ಅಮೃತಕ್ಕೆ ಸಮಾನ, ಅದೇ ತಿನ್ನಿ, ಲೇಟ್ ಮಾಡ್ಕೋಬಿಡಿ, ಇಷ್ಟೊತ್ತಾಯ್ತು, ಆಲ್ಮೋಸ್ಟ್ 11 ಗಂಟೆ, 10:15 11 ಗಂಟೆ ಆಗ್ತದೆ. ಅವಾಗ ಹೇಳ್ತಾ ಇದ್ರಮ್ಮ 10:15 ಆಗ್ತಾ ಇತ್ತು ಆಯ್ತಾ, ಅಷ್ಟ್ ಲೇಟ್ ಮಾಡ್ಕೋಬಿಡಿ ನೀವು. ಆ ತರ ಟೈಮಲ್ಲಿ ಒಂದ್ ದೋಸೆ ಬರ್ತಾ ಇಲ್ಲ ಅನ್ನುವಾಗ್ಲೇನೆ ನೀವು ಬೇರೆ ಏನಾದ್ರು ಸ್ವಿಚ್ ಆನ್ ಆಗಿ ಬೇರೆ ತಿನ್ಬಿಡಿ, ಸುಮ್ನೆ ಟೈಮ್ ಇದ್ ಮಾಡ್ಕೊಳ್ಬೇಡಿ, ವೇಸ್ಟ್ ಮಾಡ್ಕೋಬೇಡಿ, ಲೇಟ್ ಆಗುತ್ತೆ, ಹಸಿವು ಆಗ್ತಿರುತ್ತೆ ಅಂತೆಲ್ಲ ಹೇಳಿ. ಆಮೇಲೆ ಅಮ್ಮ ಬಾಯ್ಲ್ಡ್ ವೆಜಿಟೇಬಲ್ಸ್ ಜೊತೆಗೆ ಏನು ರೆಡ್ ರೈಸ್ ಮಜ್ಜಿಗೆ ಹಾಕಿದ್ದಿದ್ದು ಅದೇ ಒಳ್ಳೇದು, ಅದಿತ್ತು ಅಂತಂದ್ರೆ ಬೇರೆ ಏನು ಬೇಕಾಗಲ್ಲ. ಸೊ ಹಾಗಾಗಿ ಅದೇ ತಿನ್ನಿ ಅಂತ ಹೇಳಿ, ನನ್ಗೆ ಫಸ್ಟ್ ಅದ್ ಗೊತ್ತಿರ್ಲಿಲ್ಲ. ನಾನು ಏನ್ ಪ್ರಿಪ್ರೇಷನ್ ಎಲ್ಲ ಹೇಳಾದ್ಮೇಲೆ ಅಮ್ಮ ವಿಡಿಯೋ ಕಳ್ಸಿದ್ರು. ಹಂಗೆ ಮಧ್ಯದಲ್ಲಿ ಮಾತಾಡುವಾಗ, ನೀವು ಕುಕ್ಕರ್ ಯೂಸ್ ಮಾಡ್ತಿಲ್ಲ ತಾನೆ ಅಂತ ಕೇಳ್ದೆ ಅಮ್ಮನ್ಗೆ, ಯಾಕಂದ್ರೆ ಬಾಯ್ಲ್ಡ್ ವೆಜಿಟೇಬಲ್ಸ್ ಮಾಡುವಾಗ ಅಲ್ಲಿ ಕುಕ್ಕರ್ ಕಾಣ್ತಾ ಇತ್ತಲ್ವ, ಇಟ್ಟಿದ್ದು. ಕೇಳ್ದೆ, ಇಲ್ಲ ಅದು ಮೋಸ್ಟ್ಲಿ ಏನೋ ಬೇರೆ ಹಾಕಿಟ್ಟಿದ್ರು ಅನ್ಸುತ್ತೆ, ಇಲ್ಲ ನಾನು ಕುಕ್ಕರ್ ಏನು ಬಳಸ್ತಾ ಇಲ್ಲ, ಯಾಕಂದ್ರೆ ಕುಕ್ಕರ್ದು ಮುಚ್ಚಳ ಹಾಕಿ ವಿಶಿಲ್ ಊದ್ಸಿದ್ರೆ ಅದು ಒಳ್ಳೇದಲ್ವೇ ಅಲ್ಲ, ಕುಕ್ಕರ್ ಯೂಸ್ ಮಾಡಬೇಡಿ ಅಂತಾನೆ ನಾನು ಹೇಳಿದ್ದೀನಿ ಅಮ್ಮನ್ಗೆ. ಹೆಲ್ತ್ ಒಳ್ಳೇದಲ್ವೇ ಇಲ್ಲ, ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಪ್ರೆಷರ್ ಕುಕ್ಕರ್ ನಾನು ಯೂಸ್ ಮಾಡೋದ್ ಬಿಟ್ಟು ತುಂಬಾನೇ ವರ್ಷಗಳೇ ಆಗೋಯ್ತು ಸ್ನೇಹಿತರೆ. ಕುಕ್ಕರ್ ಯೂಸ್ ಮಾಡ್ಬೇಡಿ, ನೀವು ಯೂಸ್ ಮಾಡ್ತಾ ಇದ್ರೆ ಕುಕ್ಕರ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ. ಅಂದ್ರೆ ಕುಕ್ಕರ್ ಇತ್ತು ಅಂದ್ರೆ ಮನೇಲಿ ಅದನ್ನ ವಿತೌಟ್ ಮುಚ್ಚಳ ಹಾಗೆ ಯೂಸ್ ಮಾಡಿ, ವಿಸಿಲ್ ಹಾಕ್ಸೋದು ಬೇಡ. ಸೊ ಆಮೇಲೆ ಅಮ್ಮ, ಇಲ್ಲ ಯೂಸ್ ಮಾಡ್ತಿಲ್ಲ ನೋಡು, ಇನ್ನೊಂದು ಪಾತ್ರೆ ತೋರಿಸಿದ್ರು, ಅದ್ರಲ್ಲಿ ನಾನು ಡೈರೆಕ್ಟ್ ಆಗಿ ಅನ್ನ ಮಾಡ್ಕೊಂಡಿದೀನಿ ಅಂತ ತೋರ್ಸಿದ್ರು. ಸೊ ಹಾಗಾದ್ರೆ ಅದಿದ್ಯಲ್ವಾ, ಅದನ್ನೇ ತಿನ್ನಿ ಅಂತ ಹೇಳಿ ಬಾಯ್ಲ್ಡ್ ವೆಜಿಟೇಬಲ್ಸ್, ರೆಡ್ ರೈಸ್ ವಿತ್ ಮಜ್ಜಿಗೆ ಎಲ್ಲ ತಿಂದು ಚಟ್ನಿ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ತಿಂದಿದ್ದಾರೆ ಬೆಳಿಗ್ಗೆ. ಅದಾದ್ಮೇಲೆ ಒಂದು 12 ಗಂಟೆ ಟೈಮಲ್ಲಿ ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದಾರೆ ಅಮ್ಮ. ಅದಾದ್ಮೇಲೆ ನಾನು ಹೇಳ್ದೆ, ತಿಂಡಿನೂ ಲೇಟ್ ಆಗಿದೆ, ಮತ್ತೆ ಇವಾಗ ಅಡುಗೆ ಮಾಡ್ಕೊಳ್ಳೋದೆಲ್ಲ ಲೇಟ್ ಆಗುತ್ತೆ, ನೀವೊಂದ್ ಕೆಲಸ ಮಾಡಿ, ಮಧ್ಯಾಹ್ನ ಟೈಮಲ್ಲಿ ನಿಮ್ಗೆ ಸಂಜೆವರೆಗೂ ಹಂಗೆ ಇರ್ಬೋದು, ಏನು ಹೆವಿ ತಿನ್ಬೇಕು ಅನ್ಸ್ತಿಲ್ಲ ಅಂದ್ರೆ ನೀವು ಜಸ್ಟ್ ಒಂದು ಆಪಲ್, ಒಂದು ಬನಾನಾ ತುಂಬಾ ಹಣ್ಣಾಗಿರ್ಬಾರ್ದು, ಮತ್ತೆ ಬಾದಾಮಿ ನೆನ್ಸಿರೋದಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ರೋಸ್ಟ್ ಮಾಡ್ಕೊಳ್ಳಿ, ರೋಸ್ಟೆಡ್ ಬಾದಾಮಿ ಇಷ್ಟು ತಗೊಳ್ಳಿ. 3-4 ಸಣ್ಣ ಸಣ್ಣ ಪೀಸು ಪಪಾಯ, ಇಷ್ಟು ತಗೊಳ್ಳಿ ಸಾಕು, ಜಾಸ್ತಿ ಬೇಡ, ಲಿಮಿಟೆಡ್ ಅಲ್ಲಿ ತಗೊಳ್ಳಿ. ತುಂಬಾ ಹಣ್ಣುಗಳು ತಗೊಂಡು ಶುಗರ್ ಸ್ಪೈಕ್ ಆಗುತ್ತೆ. ಈ ತರ ತಗೊಳ್ಳಿ, ಯಾಕಂದ್ರೆ ನಟ್ಸ್ ಇರುತ್ತೆ, ಮತ್ತೆ ಆಪಲ್ ಇದ್ರೆ ಒಳ್ಳೇದು. ಅದ್ರಲ್ಲಿ ತುಂಬಾ ಹಣ್ಣಾಗಿರೋ ಪಪಾಯ ಎಲ್ಲ ಬೇಡ, ತುಂಬಾ ಹಣ್ಣಾಗಿರೋ ಬಾಳೆಹಣ್ಣೆಲ್ಲ ಬೇಡ ಅಂತ ಈ ರೀತಿ ಹೇಳ್ದೆ ಅಮ್ಮಂಗೆ. ಅದಕ್ಕೆ ಅಮ್ಮ ಹೇಳಿದ್ರು, ಅದೇ ಬೆಸ್ಟ್, ಯಾಕಂದ್ರೆ ನಾನು ಸ್ವಲ್ಪ ಸಂಜೆ ಆಚೆ ಹೋಗ್ಬೇಕು, ಅಂದ್ರೆ 4 ಗಂಟೆ ಟೈಮಲ್ಲಿ ಆಚೆ ಹೋಗೋದಿದೆ ಆಫೀಸ್ ಹತ್ರ ಅಂತ ಹೇಳಿದ್ರು. ಮತ್ತೆ ಹೇಳ್ದೆ, ಆಯ್ತು ಹಾಗೆ ಮಾಡಿ ಅಂತ ಹೇಳಿ. ಆಮೇಲೆ ಒಂದು 4:15 ಹಂಗೆ ಮಜ್ಜಿಗೆ ತಗೊಳ್ಳಿ, ಮತ್ತೆ ಈವ್ನಿಂಗ್ ನೈಟ್ಗೆ ನಾನು ನಿಮ್ಗೆ ಲೈಟ್ ಆಗಿ ಏನಾದ್ರು ಹೇಳ್ತೀನಿ ಅಂತ ಹೇಳಿ ಹೇಳ್ದೆ. ಸೊ ಹಾಗೆ ಮಾಡಿದಾರೆ ಪಾಪ ಅಮ್ಮ. ಇವಾಗ ಅದೇ ಹೀಗೆ ಸ್ನೇಹಿತರೆ, ಒಂದೊಂದ್ಸತಿ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ, ಒಂದೊಂದ್ಸತಿ ಒಬ್ರೆ ಮಾಡ್ಕೊಳ್ತಾ ಇರ್ತೀವಿ, ಕಷ್ಟ ಆಗುತ್ತೆ. ಹಾಗಾಗಿ ಆ ತರ ಟೈಮಲ್ಲಿ ಸ್ವಲ್ಪ ನಾವು ಮೈಂಡ್ ಉಪಯೋಗಿಸಿ, ಯಾವ್ದು ನಮ್ಗೆ ಈಸಿಲಿ ಅವೈಲೇಬಲ್ ಏನಿದೆ ಅದು ತಿಂದು ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಳ್ಳೋದು ಬೆಟರ್. ಅಮ್ಮ ಕೂಡ ಹಂಗೆ ಮಾಡಿದಾರೆ ಇವತ್ತು. ಸೊ ಇದಿಷ್ಟು ಕತೆ. ಸೊ
ಅದಾದ್ಮೇಲೆ ನಾನು ಬಾಯ್ಲ್ಡ್ ರೈಸ್ ಮಾಡ್ಕೊಂಡಿದ್ದೆ, ಅದು ಕೂಡ ಕಳಿಸ್ದೆ ಅಮ್ಮಂಗೆ, ನೋಡಿ ಈ ತರ ಅಂತ. ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಮಾಡ್ಕೊಳ್ತಾ ಇದೀನಿ ಅಂತ. ಅಮ್ಮನು ಇವಾಗ ಹಂಗೆ ಡೈರೆಕ್ಟ್ ಆಗಿ ಮಾಡ್ತಿದ್ದಾರೆ. ಸೊ ಅದ್ ಹಾಕ್ತೀನಿ. ಮತ್ತೆ ಮಿಕ್ಕಿರೋದು ನಾನು ಏನೇನ್ ಮಾಡ್ಕೊಂಡೆ ಪಲ್ಯ, ಐ ಥಿಂಕ್ ಅದು ವಿಡಿಯೋ ಇದಕ್ ಮುಂಚೆ ಹಾಕಿನ ಅಥವಾ ಇದಾದ್ಮೇಲೆ ಹಾಕ್ತೀನಿ ಅನ್ಸುತ್ತೆ ನೋಡಿ. ಬದನೆಕಾಯಿ ಪಲ್ಯ ಮಾಡಿದೆ. ಈಗ ನಂದು ಊಟನೂ ಆಯ್ತು. ಬದನೆಕಾಯಿ, ಕ್ಯಾರೆಟ್, ಶೇಂಗಾ ಪುಡಿ ಎಲ್ಲ ಹಾಕಿ ಒಂದೊಳ್ಳೆ ಪಲ್ಯ ಮಾಡಿ ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡಿದೆ. ಚೆನ್ನಾಗ್ ಅನ್ನಿಸ್ತು ನಂಗೆ. ಎಷ್ಟೋ ದಿವಸ ಆದ್ಮೇಲೆ ಗ್ಯಾಸ್ ಮನೆಯಲ್ಲಿ ಗ್ಯಾಸ್ ಬಂತಲ್ವಾ, ಎಷ್ಟು ದಿವಸ ಆದ್ಮೇಲೆ ಮನೇಲಿ ಬಾಯ್ಲ್ಡ್ ರೈಸ್ ಮಾಡಿದ್ ನಾನು. ಸೊ ಖುಷಿ ಆಯ್ತು. ಸೊ ನಿನಗೂ ವಿಡಿಯೋ ಕಾಲ್ ಮಾಡಿದ್ದೆ. ನಿನ್ನೆ ಯಾಕೆ ಮಾಡ್ಲಿಲ್ಲ ಸಾಬುದಾನಿ ಇದು ತೋರಿಸ್ಲಿಲ್ಲ ಅಂತಿದ್ದ. ನಾವು ಯೂಶಲಿ ಏನಾದ್ರು ಅಡಿಗೆ ಮಾಡಿದ್ರೆ ನಂಗೆ ವಿಡಿಯೋ ಕಾಲ್ ಮಾಡ್ತಾನೆ, ನಾನು ವಿಡಿಯೋ ಕಾಲ್ ಮಾಡ್ತೀನಿ. ಸ್ವಲ್ಪ ನಂಗೆ ಕೋಪದಲ್ಲಿ ಇದ್ನಲ್ಲ, ಹಾಗಾಗಿ ನಿನ್ನೆ ಮಾಡಿರ್ಲಿಲ್ಲ. ಮತ್ತೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಹೇಳ್ದೆ ವಿನುಗೆ ನೋಡಿ ತರ ಅಂತ. ಊರ್ಗ್ ಹೋಗ್ತಾ ಇದ್ದೀನಿ ನಾಳೆ. ಊರಿಂದ ಬರೋ ಅಷ್ಟ್ರಲ್ಲಿ 10 days ಆಗುತ್ತೆ ಅಂತ ಹೇಳ್ತಿದ್ದ. ನೋಡೋಣ ಏನಾದ್ರು ಪ್ಲಾನ್ ಮಾಡೋಣ ಅಂತ ಅಂದ ವಿನು. ನಾನು ಹೇಳ್ದೆ ಆಯ್ತು ನೋಡೋಣ, ನನ್ಗೆ ನೀನ್ ಇದೇ ತರ ಮಾಡ್ತಾ ಇದ್ರೆ ನನಗೆ ಕೋಪ ಬರ್ತಾ ಇರುತ್ತೆ. ಇಬ್ರು ಸೇರಿ ಏನಾದ್ರು ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿ ಇತ್ತಲ್ವಾ. ಸೊ ಹಂಗೆ ಒಟ್ಟಲ್ಲಿ ಸರಿಯಾಗಿ ಮಾತಾಡ್ಕೊಂಡ್ವಿ. ಹೀಗೆ ಸಣ್ಣ ಪುಟ್ಟ ಮುನಿಸುಗಳು ಇದ್ದೇ ಇರುತ್ತೆ ಫೋನಲ್ಲಿ, ಮತ್ತೆ ಸರಿ ಹೋಗ್ಬಿಡ್ತೀವಿ, ಹಂಗಾಗ್ತಾ ಇದೆ. ಸೊ ಇಷ್ಟ ಆಯ್ತು ಕತೆ ಸ್ನೇಹಿತರೆ. ಮತ್ತೆ ಅಮ್ಮಂಗೆ ಪ್ರೋಟೀನ್ ಪೌಡರ್ ಕೂಡ ತಗೊಳಕ್ ಹೇಳ್ದೆ. ಮತ್ತೆ ಇಲ್ಲ ನೀಗ್ ಹೇಳಿದೀನಿ, ನನ್ನ ತಮ್ಮಂಗೆ ಹೇಳಿದಾರಂತೆ, ನೋಡ್ಬೇಕು ಅದೊಂದು ಬೇಗ ತಗೊಳ್ಳಿ ಅಂತ ಹೇಳಿದೀನಿ. ಸೊ ಅದು ಪ್ರೋಟೀನ್ ಪೌಡರ್ ಅಲ್ಲೇನೆ ವೇ ಐಸೋಲೇಟ್ ಅಂತ ಬರುತ್ತೆ, ಅದು ಒಳ್ಳೇದು. ನಾನು ಹೇಳ್ದೆ ಸಂಜೆ ಒಳಗೆ ಇನ್ನ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ, ತಗೊಳ್ಳಿ ಅದನ್ನ ಅಂತ ಹೇಳಿದೀನಿ. ನೋಡ್ಬೇಕು ಯಾವಾಗ ಅದು ಬರುತ್ತೋ ಮನೆಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಅದನ್ನ ತಗೊಂಡು ಅಮ್ಮ ತಗೊಳಕ್ ಶುರು ಮಾಡಿದ್ರೆ, ಯಾಕಂದ್ರೆ ವರ್ಕೌಟ್ ಬೇರೆ ಮಾಡ್ತಾ ಇರಲ್ವಾ. ಇವತ್ತು 50 ಬೇರೆ ಮಾಡಿಸ್ತಿದೀನಿ. ಬೈಸಿಪ್ಸ್ 50, ಟ್ರೈಸಿಪ್ಸ್ 50, ಈ ತರ ಎಲ್ಲ ಮಾಡ್ತಿದೀನಿ. ಅದು ಟ್ರೈಸಿಪ್ಸ್ 30, ಬೈಸಿಪ್ಸ್ 50, ಇನ್ನೂ ಒಂದು ಲೋವರ್ ಬ್ಯಾಕ್ ಅದೆಲ್ಲ 50 ಸುಮಾರಿದೆ, ಅದೆಲ್ಲ 50 ಮಾಡಿಸ್ಬಿಟ್ಟಿದೀನಿ. ಅದಕ್ಕೇನೆ ಶಕ್ತಿ ಬೇಕಂದ್ರೆ ಅದ್ ಬೇಕು ಅಮ್ಮು ಅಂತೆಲ್ಲ ಹೇಳಿ ಮಾತಾಡ್ಸಿ ಇಷ್ಟ ಆಯ್ತು ಕತೆ. ಸೊ ಇವಾಗ ನಂದು ಬದನೆಕಾಯಿ ಗೊಜ್ಜು ಎಲ್ಲ ಮಾಡ್ಕೊಂಡು ತಿಂದಾಯ್ತು ನಂದುನು. ಈಗ ಎಡಿಟಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇದೊಂದು ಕ್ಲಿಪ್ಪಿಂಗ್ ಮಾತಾಡ್ಬೇಡ ಅಂತ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ. ಸೊ ಅದೆಷ್ಟು ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಇವತ್ತು ಮಾಡಿದ ಬದನೆಕಾಯಿ ಗೊಜ್ಜು ಅಂತೂ ಸಕ್ಕತ್ತಾಗಿತ್ತು. ಗಂಜಿ ಅನ್ನಕ್ಕೆ, ದೋಸೆಗೆ, ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ಟ್ರೈ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ. ಅಮ್ಮ ನೋಡಿ, ನಾನಿದು ಬಾಯ್ಲ್ಡ್ ರೈಸ್ ಮಾಡಿದೆ. ಡೈರೆಕ್ಟಾಗೆ ಮಾಡ್ತೀನಿ ಈ ಥರ. ಸ್ವಲ್ಪ ನೀರು ಇನ್ನೊಂಚೂರು ಹಿಂಗಿದ್ರೆ ಆಯಿತು, ಅಥವಾ ನೀರಾಗಿದ್ರೂ ತೊಂದರೆ ಇಲ್ಲ. ನೀವು ಏನು ಮಾಡಿ ಗೊತ್ತಾ ಬಂಗಾರಿ, ಇವಾಗ ನಾನು ಹೇಳಿದ್ನಲ್ಲ, ಸ್ಟೀಮ್ ಪಾತ್ರೆಯಲ್ಲಿ ಇಡ್ಲಿ ಮಾಡ್ಕೊಂಬಿಡಿ ಚಿನ್ನ. ಅಮ್ಮ ತರಕಾರಿ, ಗಂಜಿ, ಮಜ್ಜಿಗೆ ಹಾಕಿದ್ದೀನಿ ಚೆನ್ನಾಗಿ, ಕೆಂಪು ಚಟ್ನಿ ಹಾಕ್ಕೊಂಡಿದ್ದೀನಿ ಬಂಗಾರಿ. ಸ್ನೇಹಿತರೆ, ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, 3 ಹಿಲ್ಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೀನಿ. ಜಜ್ಜಿ ಕೂಡ ಹಾಕೊಳ್ಬೋದು ನೀವು. ಇಲ್ಲಿ ಕರ್ಬೇವು ಒಣಗಿರೋದಿತ್ತು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಡ್ರೈ ಕರಿ ಲೀವ್ಸ್ ಇಟ್ಕೊಂಡಿದೀನಿ. ಇಲ್ಲಿ ಕ್ಯಾರೆಟ್ ಒಂದು ಕಟ್ ಮಾಡಿ ಇಟ್ಕೊಂಡಿದೀನಿ ಸಣ್ಣದಾಗಿ. ಇಲ್ಲಿ ಒಂದು ಟೊಮೆಟೊನ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದೀನಿ. ನಾಟಿ ಟೊಮೆಟೊ ಆದ್ರೆ ನೀವು ಈ ರೀತಿನೇ ಯೂಸ್ ಮಾಡೋದು, ರುಬ್ಬಿ ಯೂಸ್ ಮಾಡೋದು ಒಳ್ಳೇದು. ಬೀಜಗಳು ಹೆಚ್ಚಾಗಿ ಹೋದ್ರೆ ದೇಹಕ್ಕೆ ಒಳ್ಳೇದಲ್ಲ ನಾಟಿ ಟೊಮೆಟೊದು, ಕಿಡ್ನಿಗೂ ಅಷ್ಟು ಒಳ್ಳೇದಲ್ಲ. ಹಾಗಾಗಿ ಪ್ಯೂರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಡಲೆ ಬೀಜನ ಈ ರೀತಿ ಪುಡಿ ಮಾಡಿ ಶೇಂಗಾ ಪುಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ಅರ್ಧ ಇತ್ತಲ್ಲ ದೊಡ್ಡದು, ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೀವಿಯಸ್ ವಿಡಿಯೋಲಿ ಅರ್ಧ ಯೂಸ್ ಮಾಡಿದ್ನಲ್ಲ, ಸೊ ಇನ್ನ ಅರ್ಧ ಇತ್ತಲ್ಲ, ಇವಾಗ ಇದನ್ನ ಕಟ್ ಮಾಡಿ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ ಆಲ್ಮೋಸ್ಟ್. ಸ್ವಲ್ಪ ಮಸ್ಟರ್ಡ್ ಸೀಡ್ಸ್, ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಬಳಸ್ತಾ ಇದ್ದೀನಿ. ಸ್ವಲ್ಪ ಸಿಡಿಲಿ. ಮೆಣಸಿನ್ಕಾಯಿ ಏನು ಹಾಕ್ತಾ ಇಲ್ಲ ಇವತ್ತು. ಇಲ್ಲಿ ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸೊ ಇಷ್ಟು ಹಾಕಿ ಇವಾಗ ಚೆನ್ನಾಗಿ ತಿರುಗಿಸೋಣ. ಬೇಕಾದ್ರೆ ಒಣಮೆಣಸಿನ್ಕಾಯಿ ಹಾಕೋಬಹುದು, ನಾನೇನು ಹಾಕ್ತಾ ಇಲ್ಲ. ಇದೇ ಒಣಮೆಣಸಿನ್ಕಾಯಿ ಮಟ್ಟಿಗೆ ಸುಮ್ಮನೆ ಹಿಂಗೆ ಈಸಿಯಾಗುತ್ತೆ, ಹಂಗೆ ಮಾಡ್ತಾ ಇದ್ದೀನಿ.
ಸೊ ಅದು ಕವರಲ್ಲಿದೆ, ಅದು ನಾನು ಬೇರೆ ಇದಕ್ಕೆ ಹಾಕೂ ಇಲ್ಲ. ರಬ್ಬರ್ ಬ್ಯಾಂಡ್ ಎಲ್ಲ ತೆಗೆದು ಹಾಕ್ಬೇಕಂತ ಹೇಳಿ ನಾನು ಇವಾಗ ಹೀಗೆ ಮಾಡ್ತಾ ಇದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ತೀನಿ. ಹೊಸದು ಅರಿಶಿನ ಇದೆ ಪ್ಯಾಕೆಟು, ಅದನ್ನು ತೆಗೆದು ಒಂದಕ್ಕೆ ಹಾಕಬೇಕು. ಕತ್ರಿ ಸಿಗ್ತಾ ಇರಲಿಲ್ಲ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅರಿಶಿನ, ಅದನ್ನೇ ಹಾಕಿದೆ. ನೋಡಿ ಇದ್ರಲ್ಲಿ ಒಂದು ಸ್ವಲ್ಪ ಇತ್ತು ಹಾಕಿದೆ. ಹೊಸದಿದೆ, ಅದನ್ನ ಒಂದಕ್ಕೆ ಹಾಕಬೇಕು. ಈಗ ಇದಕ್ಕೆ ಉಪ್ಪು ಹಾಕೋಣ. ಇಲ್ಲೆಲ್ಲ ಒಬ್ಬರು ತೆಕ್ಕೊಂಡು ಮಾಡಷ್ಟು ಸಾಕಾಗಿ ಹೋಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಚೆನ್ನಾಗಿ ತಿರುಗಿಸೋಣ. ಸೊ ಈಗ ನಾ ಇದಕ್ಕೆ ಕ್ಯಾರೆಟ್ ಹಾಕ್ತಾ ಇದೀನಿ. ಇತ್ತಲ್ವ ಅರ್ಧ ಖಾಲಿ ಆಗ್ಬಿಡ್ಲಿ ಅಂತ, ಇರೋದೆಲ್ಲ ಖಾಲಿ ಮಾಡ್ಬಿಡೋಣ, ಮತ್ತೆ ಆಮೇಲೆ ಫ್ರೆಶ್ ಆಗಿ ತಗೊಳ್ಳೋಣ ಅಂತ. ಇವಾಗ ಇದಕ್ಕೆ ಬದನೆಕಾಯಿ ಹಾಕೋಣ. ನೋಡಿ ಇದನ್ನೊಂದು ಕವರ್ಗೆ ಹಾಕ್ಬೇಕು, ಹಾಕಕ್ ಆಗ್ತಾ ಇಲ್ಲ, ಇಷ್ಟು ದಿವಸದಿಂದ ಹಾಕಿಡ್ಬೇಕು ಇವಾಗ ಒಂದಕ್ಕೆ. ಸೊ ಇವಾಗ ಬದನೆಕಾಯಿ ಹಾಕೋಣ. ನೀರಿಂದ ಚೆನ್ನಾಗಿ ನೀರು ಇದು ಮಾಡಿ, ನೀರನ್ನೆಲ್ಲ ಚೆನ್ನಾಗಿ ಹೀಗೆ ಸಪ್ರೇಟ್ ಮಾಡಿ ಹಾಕೋಣ. ಇನ್ನೊಂಚೂರು ಅರಿಶಿನ ಹಾಕ್ಬೋದು, ಇವಾಗ ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಲಿ ಇದು. ಇನ್ನೊಂಚೂರು ಸಾಲ್ಟು ಅರಿಶಿನ ಹಾಕ್ತೀನಿ ನಾನು. ಸಾಲ್ಟ್ ಹಾಕೋಣ. ಇಷ್ಟ ಹಾಕ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆದಷ್ಟು ಉಪ್ಪು ಕಮ್ಮಿ ಬಳಸಿದ್ರೆ ಒಳ್ಳೇದು ಅಡುಗೆಗೆಲ್ಲ. ಸೊ ಚೆನ್ನಾಗಿರುತ್ತೆ ಸ್ನೇಹಿತರೆ, ಇದು ಮಾಡಿ ಆಯ್ತಾ. ಸಖತ್ತಾಗಿರುತ್ತೆ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದ್ರೆ ಏನು ಪರವಾಗಿಲ್ಲ, ಹೊಸದಾಗಿ ಯಾರು ಅಡುಗೆ ಕಲಿತಾ ಇದ್ರೆ ಯೂಸ್ ಆಗುತ್ತೆ. ಈಗ ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಜೋರು ಉರಿ ಇರಬಾರ್ದು ಆಯ್ತಾ, ಸಣ್ಣ ಉರಿಲಿ ಆಗ್ಬೇಕಿದು. ಮುಚ್ಚಿಡೋಣ. ಇಲ್ಲಿ ಸ್ವಲ್ಪ ದ್ರಾಕ್ಷಿ ಇದೆ, ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕಿ ತಿನ್ಬೇಕು. ನೋಡಿ ಒಂದು ಸ್ವಲ್ಪ ಕಪ್ಪಿದೆ, ಅದೆಲ್ಲ ಸರಿ ಮಾಡಿ. ಇದು ತೊಳೆದಿಟ್ಟಿರೋದು, ಚೆನ್ನಾಗಿ ಅರಿಶಿನ ಉಪ್ಪೆಲ್ಲ ಹಾಕಿ ತೊಳೆದಿಟ್ಟಿರೋಂಥದ್ದೇನೆ. 1-2-3 ಈ ತರ ಕಪ್ಪ ಇದೆ. ಸೊ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದಕ್ಕೆ ಒಂಚೂರು ಉಪ್ಪು ಹಾಕಿ ತಿಂತೀನಿ. ಇದೊಂಚೂರು ಕಟ್ ಮಾಡ್ತೀನಿ, ಇಂಥ ಕಡೆ ಎಲ್ಲ ಇದು ಕಟ್ ಮಾಡ್ಬಿಟ್ಟು ಇವಾಗ ಇದಕ್ಕೆ ಒಂಚೂರು ಸಾಲ್ಟ್ ಹಾಕಿ ತಿಂತೀನಿ. ಹಾಗೇನು ತಿನ್ಬೋದು, ಚೆನ್ನಾಗಿ. ಸೊ ಇಲ್ಲೊಂದು 5 ನಿಮಿಷ ಆಯ್ತು, ನೋಡೋಣ ಎಷ್ಟು ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ ಅಂದ್ರೆ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ರೆ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಈಗ ಏನೇನು ಹಾಕ್ತೀನಿ ಅಂದ್ರೆ ಇದಕ್ಕೆ ಫಸ್ಟಿಗೆ ನಾನಿವಾಗ ಇದಕ್ಕೊಂಚೂರು ವಿನೋ ಮನೆ ಖಾರ ಹಾಕ್ತೀನಿ, ಮತ್ತೆ ಗರಂ ಮಸಾಲ ಹಾಕ್ತೀನಿ. ಇಷ್ಟು ವಿನೋ ಖಾರ, ಉತ್ತರ ಕರ್ನಾಟಕದ್ದು ಖಾರ, ಜೊತೆಗೆ ಗರಂ ಮಸಾಲ ಒಂದು ಅರ್ಧ ಚಮಚ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ, ಸಾಕನ್ಸುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು ಕೂಡ ಹಾಕ್ತೀನಿ, ಶೇಂಗಾ ಪುಡಿ. ನೋಡ್ತೀನಿ ಇಷ್ಟು ಹಾಕ್ಬಿಡ್ತೀನಿ. ಇಷ್ಟು ರಾತ್ರಿಗೆಲ್ಲ ಬೇಕಲ್ಲ, ನೈಟ್ಗೂ ಇದೆ ಆಗ್ಬಿಡುತ್ತೆ ನನ್ಗೆ. ಇವತ್ತು ಅನ್ನನೂ ಸರಿಯಾಗಿ ಮಾಡಿದ್ದೀನಿ ಜಾಸ್ತಿನೇ, ಹಾಗಾಗಿ ಚೆನ್ನಾಗಾಗುತ್ತೆ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೇನು ನೀವು ಚೆನ್ನಾಗಿ ಬೇಯಿಸಿ, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹಂಗೆ ತಿನ್ಬೋದು.
ನಾನಿಲ್ಲಿ ಟೊಮೆಟೊ ಪ್ಯೂರಿ ಇಟ್ಕೊಂಡಿದ್ದೀನಲ್ವಾ, ಇದನ್ನೊಂದು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗುತ್ತೆ, ಟ್ರೈ ಮಾಡಿ ಈ ಥರ. ಸೊ ನಾನು ಇದಕ್ಕೆ ಪ್ರೀವಿಯಸ್ ವಿಡಿಯೋನಲ್ಲಿ ಐ ಥಿಂಕ್ 2 ವಿಡಿಯೋಸ್ ಮುಂಚೆ ಇದೆ, ಅದರಲ್ಲಿ ಬಾಳೆಕಾಯಿ ಇರೋದು ಬಾಳೆ ಹಣ್ಣು ಆಗ್ಬಿಟ್ಟಿತ್ತು. ಅಯ್ಯೋ ಸಾರಿ, ಬಿಸಿ ಆಯ್ತು ಕೈ ನಂದು, ನನಗೆ ನಾನು ಸಾರಿ ಹೇಳ್ಕೊತೇನೆ. ಅದರಲ್ಲಿ ಬಾಳೆಕಾಯಿ ಇರೋದು ಹಣ್ಣಾಗ್ಬಿಟ್ಟಿದೆ. ಅದನ್ನು ಒಂದ್ಸತಿ ಚೆಕ್ ಮಾಡಿ ಆಯ್ತಾ. ಹಣ್ಣಾಗ್ಬಿಟ್ಟಿತ್ತು, ಅದನ್ನ ಯೂಸ್ ಮಾಡಿ ಮಾಡಿದೀನಿ, ತುಂಬಾ ಚೆನ್ನಾಗಾಗಿತ್ತು. ಅದು ಚೆಕ್ ಮಾಡಿ ಒಂದ್ಸತಿ. ಸೊ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ, ಈಗ ಇದೆರಡು ಬಟ್ಲುಗಳಿಗೆ ಒಂದು ಚೂರು ನೀರು ಹಾಕ್ತೀನಿ. ಶೇಂಗಾ ಮತ್ತೆ ಟೊಮೆಟೊ ಐತಲ್ಲ, ಚೂರು ನೀರು ಹಾಕೋಣ. ಬಿಸಿನೀರು ಇಟ್ಕೊಂಡಿನಿ 1 ಗ್ಲಾಸು. ಇವಾಗ ನೀರು ಬಿಸಿ ಮಾಡಿದ್ದೆ, ಅದನ್ನೇ ಒಂದು ಚೂರು ಹಾಕಿ ಅದ್ರದ್ದು ನೀರು ಹಾಕ್ದಂಗ ಆಗತ್ತೆ. ಸೊ ನೋಡಿ, ನಿಮ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನಿಮಗೆ ಅಷ್ಟು ನೀರು ಹಾಕೊಳ್ಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೆ, ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿ, ದೋಸೆಗೆ ಚೆನ್ನಾಗಿ. ಸ್ವಲ್ಪ ಇದು ಕುದಿ ಬರಲಿ, ಆಮೇಲೆ ಆಫ್ ಮಾಡಿ ಸಾಕು. ಬೇಕಾದ್ರೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನು ಏನು ಹಾಕಲ್ಲ, ಪ್ಲೇನ್ ಕೊತ್ತಂಬರಿ ಸೊಪ್ಪು ನಾನು ಜಾಸ್ತಿ ಇಟ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಬಿಸಿಲಿಗೆ ಹಾಳಾಗುತ್ತೆ ಇಲ್ಲಿ ಉಡುಪಿನಲ್ಲಿ. ಅದಕ್ಕೇನೆ ಒಂದೊಂದ್ಸತಿ ತಗೊಳ್ಳೋದು. ಅಂದ್ರೆ ಆದಾಗ ಅಂತ ಅಲ್ಲ, ಕೊತ್ತಂಬರಿ ಸೊಪ್ಪು ಏನು 10 ರೂಪಾಯಿ ತಗೋಬೋದು ಯಾವಾಗ್ಲೂ, ಬಟ್ ಹಾಳಾಗ್ಬಿಡತ್ತೆ ತಗೊಂಡ್ರು ಅಲ್ವಾ. ಸೊ ಒಂದೊಂದ್ಸತಿ ತಗೊಳ್ಳೋದು, ಒಂದೊಂದ್ಸತಿ ಇಲ್ಲರೂ ಹಿಂಗೆ ಮಾಡೋದು ಚೆನ್ನಾಗಿರುತ್ತೆ. ಸೊ ಮುಚ್ಚಿಟ್ಟು, ಸೊ ಅದಾಗ ಇಷ್ಟರಲ್ಲಿ ಸ್ವಲ್ಪ ನಾನಿಲ್ಲಿ ದ್ರಾಕ್ಷಿ ತಿನ್ಕೊಳ್ತೀನಿ. ದ್ರಾಕ್ಷಿ ತಿಂತ ಇದ್ದೆ, ಸುಮಾರು ಹೊತ್ತಾಗೋಯ್ತು. ಕುದೀತಾ ಇದೆ ನೋಡಿ, ಚೆನ್ನಾಗಿ ಹೀಗೆ ಮಾಡ್ಬೇಕು. ಏನು ತುಂಬಾ ಏನು ತೆಳ ಹಿಡ್ದಿಲ್ಲ, ತಿರುಗಿಸೋದು ಆಯ್ತದೆ. ಹೀಗೆ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬದನೆಕಾಯಿ, ಕ್ಯಾರೆಟ್, ಶೇಂಗಾ ಗೊಜ್ಜು ರೆಡಿ. ಸೊ ನಿಮ್ಗೆ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆಲ್ಲ ಮಾಡ್ಕೊಳ್ಳಿ. ಸೌಟ್ ಬಳಸ್ಬೋದಿತ್ತು, ನಾನಿದು ಈಸಿ ಆಗುತ್ತೆ ಅಂತ ಬಳಸಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ, ನಿಮ್ಗೆ ಇನ್ನೊಂದು ಚೂರು ನೀರು ಬೇಕಂದ್ರೆ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಅನ್ನಕ್ಕೆಲ್ಲ ಬೇಕಲ್ಲ, ಸ್ವಲ್ಪ ನೀರಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕರೆಕ್ಟ್ ಆಯ್ತು, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಆಯ್ತಾ. ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು ಈಗೇನು ಟೇಸ್ಟ್ ನೋಡಕ್ ಹೋಗಲ್ಲ, ಕಣ್ಣು ಅಳ್ತೆಲ್ಲ ಎಲ್ಲ ಹಾಕೋದು ಒಟ್ಟಿಗೆ ನಾನು ತಿನ್ನೋವಾಗಲೇ ಹಾಕೊಳ್ಳೋದು, ಟೇಸ್ಟ್ ನೋಡೋದು. ಮತ್ತಿನ್ನೇನು ಚೇಂಜಸ್ ಮಾಡೋದಿಲ್ಲ, ಬಟ್ ಅದು ಕರೆಕ್ಟಾಗಿ ಆಗಿರುತ್ತೆ. ಎಸ್, ಸಾಕಿನ ಆಫ್ ಮಾಡಿಬಿಡ್ತೀನಿ. ರೆಡಿ ಸ್ನೇಹಿತರೆ. ಇಲ್ಲಿ ನೋಡಿ ಅನ್ನ ಮತ್ತೆ ಗೊಜ್ಜು ಹಾಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಇದಕ್ಕೆ ನೀವು ಬೆಲ್ಲ ಕೂಡ ಹಾಕೊಳ್ಬಹುದು, ನಾನಿಲ್ಲಿ ಮರ್ತ್ಬಿಟ್ಟೆ, ಬೆಲ್ಲ ಹಾಕಿಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾರ್ಮಲ್ ರೈಸ್ಗಿಂತ ಈ ರೈಸ್ ತುಂಬಾ ಒಳ್ಳೇದು. ಆಕ್ಚುಲಿ ಇದು ತುಂಬಾ ಸತಿ ತೊಳೆದು ಮತ್ತೆ ಒಂದಿನ ಎಲ್ಲ ತುಂಬಾ ನೆಂದಿತ್ತಲ್ವಾ, ಅದಕ್ಕೆ ಇದು ಸ್ವಲ್ಪ ಬೆಳ್ಳಗೆ ಕಾಣ್ತದೆ. ಬಟ್ ಇದು ಅಕ್ಕಿ ಕೆಂಪ್ಗೆ ಇತ್ತು, ಇದಕ್ಕಿನ್ನ ಕೆಂಪ್ಗಿರೋ ಅಕ್ಕಿ ತಗೊಂಡ್ರು ಕೂಡ ನೀವು ಒಳ್ಳೇದು. ಸೊ ಆದಷ್ಟು ಬಾಯ್ಲ್ಡ್ ರೈಸ್ ಯೂಸ್ ಮಾಡಿ, ಹೆಲ್ತ್ಗೆ ಒಳ್ಳೇದು. ಸೊ ಮನೇಲೆ ಮಾಡ್ಕೊಂಡಿದ್ರಿಂದ ನನಗೂ ಖುಷಿ. ಸುಮಾರು ದಿವಸ ಆದ್ಮೇಲೆ ಮನೆಯಲ್ಲಿ ಬಾಯ್ಲ್ಡ್ ರೈಸ್ ಮಾಡ್ತಾ ಇರೋದು. ಗ್ಯಾಸ್ ಖಾಲಿ ಆಗಿತ್ತಲ್ಲ, ಹೊರಗಡೆ ತಗೊಳ್ತಾ ಇದ್ದೆ, ಹಾಗಾಗಿ. ಸೊ ಚೆನ್ನಾಗಾಗಿದೆ ಮಾತ್ರ, ಟೇಸ್ಟ್ ನೋಡಿದೆ ಸಕ್ಕತ್ತಾಗಿದೆ. ಮಾಡ್ಕೊಳ್ಳಿ ಆಯ್ತಾ, ಡೆಫಿನೆಟ್ಲಿ. ಸೊ ಇವತ್ತಿನ ದಿನ ಈ ರೀತಿ ಹೋಗ್ತಾ ಇದೆ ಸ್ನೇಹಿತರೆ. ಇನ್ನು ಉಪ್ಪಿನಕಾಯಿ ಮಾಡೋ ಕೆಲಸ ಎಲ್ಲ ಇದೆ. ಅಮ್ಮನಿಗೆ ವರ್ಕೌಟ್ ಮಾಡಿಸಿ ಆಯ್ತು. ಸೊ ಖುಷಿ ಆಗುತ್ತೆ, ಸ್ವಲ್ಪ ರೆಗ್ಯುಲರ್ ಆಗಿ ಎಷ್ಟಾಗುತ್ತೋ ಅಷ್ಟು ಅಮ್ಮ ವರ್ಕೌಟ್ ಮಾಡ್ತಿದ್ರೆ ಒಳ್ಳೇದು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡಿ ಅಮ್ಮ ಗಂಜಿಯನ್ನ, ಮಜ್ಜಿಗೆ, ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸ್, ಹಾಗೆ ಚಟ್ನಿ ಇತ್ತು. ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಇವೆಲ್ಲವೂ ಕೂಡ ಇತ್ತು. ಸ್ವಲ್ಪ ಲೈಟ್ ಆಗಿರ್ಲಿ ಅಂತ, ಯಾಕಂದ್ರೆ ದೋಸೆ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿತ್ತು ಅಮ್ಮನ್ಗೆ, ತುಂಬಾ ಸುಸ್ತಾಗಿತ್ತಲ್ಲ, ಅಷ್ಟ್ರಲ್ಲಿ ಇರ್ಲಿ ಅಂತ ಹೇಳಿ
ಜೊತೆಗೆ ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ರು. ಸ್ನೇಹಿತರೆ, ಇಷ್ಟು ಆಯ್ತು ಕತೆ ನಂದಿವತ್ತು. ಸೊ ಇನ್ನು ಅರ್ಧ ದಿವಸ ಇದೆ, ಹೇಗೋಗುತ್ತೆ ನೋಡ್ಬೇಕು. ಇನ್ನು ವಿಡಿಯೋಸ್ ಮಾಡ್ಬೇಕು, ಎಡಿಟಿಂಗ್ ಮಾಡ್ಬೇಕು, ಅಮ್ಮನ್ಗೆ ಚಾರ್ಟ್ಗಳು ರೆಡಿ ಮಾಡ್ಬೇಕು, ಜೊತೆಗೆ ಅವ್ರು ಏನೇನ್ ತಗೊಂಡಿದ್ದಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಡ್ಬೇಕು. ಇಷ್ಟು ದಿವಸ ಅಂದ್ರೆ ನಾನು ಎವ್ರಿ ಡೇ ಚಾರ್ಟ್ ಮಾಡಿ ಕಳಿಸ್ತಾ ಇದ್ದೆ ಅಮ್ಮಂಗೆ. ಇವಾಗ ಚಾರ್ಟ್ ಸುಮ್ನೆ ಸಣ್ಣ ಸಣ್ಣ ಇರುತ್ತೆ, ಅಕ್ಷರ ಸರಿಯಾಗಿ ಅದು ಅಮ್ಮಂಗೆ ಕಣ್ಣು ನೋವು ಬರುತ್ತೆ, ಬೇಡ ಆ ತರ ಕಳ್ಸೋದು ಪೋಸ್ಟರ್ ಅಲ್ಲಿ ಸಣ್ಣ ಸಣ್ಣ ಅಕ್ಷರ ಮಾಡಿ ಅಂತ ಹೇಳಿ ನಾನೇನ್ ಮಾಡ್ತಾ ಇದೀನಿ, ಪ್ಯಾರಾಗ್ರಾಫ್ ಅಲ್ಲೇನೆ ಲಂಚ್ ಟೈಮ್ಗೆ ಏನು ಮತ್ತೆ ಬ್ರೇಕ್ಫಾಸ್ಟ್ಗೆ ಏನು ಅಂತ ಆ ಟೈಮಿಂಗ್ ಅಲ್ಲೇನೆ ಬೆಳಿಗ್ಗೆ ಟೈಮಲ್ಲಿ ಬೆಳಿಗ್ಗೆ ಕಳಿಸ್ಬಿಡೋದು. ಹಿಂದಿನ ದಿವಸ ಪ್ಲಾನಿಂಗ್ ಸ್ವಲ್ಪ ಕಳ್ಸಿರ್ತೀನಿ, ಸ್ವಲ್ಪ ಬೆಳಗ್ಗೆ ಟೈಮನ್ನು ಕಳಿಸ್ತೀನಿ. ಈ ತರ ಅದನ್ನ ರಿಪೀಟ್ ಅಂದ್ರೆ ನೆನಪಿಸೋದಕ್ಕೆ ಆ ಟೈಮ್ಗೆ ಏನೇನ್ ತಗೊಳ್ಬೇಕು ಅಮ್ಮ ಅಂತ ಹೇಳಿ. ಸೊ ಅದೆಲ್ಲ ಇದೆ ಅಲ್ವಾ, ಇವಾಗ ಒಂದ್ ವಾರದಿಂದ ಏನೇನ್ ತಗೊಂಡಿದಾರ ಅಮ್ಮ ಅಂತ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಡ್ಬೇಕು. ಜೊತೆಗೆ ನಿಂಬೆ ಹಣ್ಣು ಉಪ್ಪಿನಕಾಯಿ ಬೇಗ ಮಾಡ್ಬೇಕು. ನಿಂಬೆ ಹಣ್ಣು, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಬೇಗ ಕಟ್ ಮಾಡಿ ಇವತ್ತಾದ್ರೂ ಅಟ್ಲೀಸ್ಟ್ ಮಾಡ್ಬೇಕು. ಹೇಳ್ತಾನೆ ಇದೀನಿ, ಮಾಡಕ್ ಆಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಆಗ್ತಾನೆ ಇದೆ ಅದು 3 ದಿವಸದಿಂದ, ಐ ಥಿಂಕ್ 2 ದಿವಸದಿಂದ ಅಂತ ಅನ್ಕೊಳ್ತೀನಿ. ಸೊ ಗೊತ್ತೇ ಆಗಲ್ಲ, ಅಯ್ಯೋ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಕರೆಂಟ್ ಹೋಗೋದು ಬರೋದು ಬೇರೆ ಆಗ್ತಾ ಇತ್ತು ಒಂದೇ ಸಮ. ನಿನ್ನೆ ಇಡೀ ದಿವಸ ಕರೆಂಟ್ ಇರ್ಲಿಲ್ಲ. ಸೊ ಹಿಂಗೆ ಇವತ್ತು ಎಷ್ಟೊತ್ತರೆಗೂ ಕರೆಂಟ್ ಹೋಗೋದು ಬರೋದು ಹಿಂಗೆ ಆಗ್ತಾ ಇತ್ತು. ಈ ಸೆಕೆಗೆ ಅರ್ಧ ಕೆಲಸಗಳು ಆಗಲ್ಲ ಸರಿಯಾಗಿ, ಈ ರೀತಿ ಇತ್ತು. ಸದ್ಯ ಇವಾಗ ಕರೆಂಟ್ ಇದೆ, ಸ್ವಲ್ಪ ಬೇಗ ಚಾರ್ಜ್ ಎಲ್ಲ ಮಾಡಿ ಫೋನು, ಸ್ವಲ್ಪ ಬೇಗ ಉಪ್ಪಿನಕಾಯಿ ಎಲ್ಲ ಮಾಡಬೇಕು, ಅದೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಬೇಕು. ಸುಮಾರು ಕೆಲಸಗಳಿವೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು, ಯೂಸ್ಫುಲ್ ಅಂತ ಅನ್ನಿಸ್ತು ಅಂತ ಭಾವಿಸ್ತೀನಿ. ಸೊ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್, ನನ್ನ ಇನ್ನೊಂದು ಚಾನಲ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ನಿಮ್ಗೂ ಯಾವತ್ತಾದ್ರೂ ಈ ರೀತಿ ಬೇಜಾರಾಗ್ಬಿಟ್ಟಿದ್ಯಾ, ಅಯ್ಯೋ ಏನಪ್ಪ ದೋಸೆ ಬರ್ತಾನೆ ಇಲ್ಲ ಅಂತ ಅನ್ಸಿದ್ಯಾ ಯಾವತ್ತಾದ್ರು ಅಂತ ಕಾಮೆಂಟ್ ಮಾಡಿ. ಎಲ್ರಿಗೂ ಅನ್ಸಿರುತ್ತೆ ಹೆಣ್ಮಕ್ಳಿಗೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ, ಈ ಒಂದು ವ್ಲಾಗ್ನ ಮುಗಿಸೋಣ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬೇನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.